ಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವಂಥ ನಮ್ಮ ಸರ್ವಶಕ್ತನಾದ ದೇವ, ನಿಮಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ ದೇವ. ಈ ಒಂದು ಉದಯಕಾಲದಲ್ಲಿ ಸ್ವಾಮಿ, ನಿನ್ನ ಮಕ್ಕಳಾಗಿರುವಂಥ ನಾವು ದೇವ, ನಿಮ್ಮ ವಾಕ್ಯವನ್ನು ಆಲೋಚನೆ ಮಾಡುತ್ತಿರುವಾಗ, ನಿಮ್ಮ ವಾಕ್ಯವನ್ನು ಕೇಳುತ್ತಿರುವಾಗ ನಾವೆಲ್ಲರೂ ಸ್ವಾಮಿ ನಿಮ್ಮ ವಾಕ್ಯವನ್ನು ಗ್ರಹಿಸಿಕೊಳ್ಳುವಂತೆ ನಿಮ್ಮ ಶಕ್ತಿ ಪರಿಶುದ್ಧಾತ್ಮನ ಸಹಾಯವನ್ನು ಕೊಟ್ಟು ದೇವ, ನಮ್ಮೆಲ್ಲರನ್ನ ನಿಮ್ಮ ವಾಕ್ಯದ ಕಡೆಗೆ ತಿರುಗಿಸಿರೆಂದು ನಮ್ಮ ಪ್ರಭು ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ, ಆಮೇನ್. ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ, ದಯಮಾಡಿ ಎಲ್ಲರೂ ನಿಶಬ್ದವಾಗಿರಬೇಕು, ಯಾರು ಮಾತಾಡಬಾರ್ದು. ಯಾಕಂತಂದರೆ ದೇವರ ವಾಕ್ಯವನ್ನು ಕೇಳುವಂಥ ಸಮಯದಲ್ಲಿ ಯಾರೂ ಮಾತಾಡಬಾರ್ದು, ಎಲ್ಲರೂ ನಿಶಬ್ದವಾಗಿರಬೇಕು ಎಂದು ನಿಮ್ಮೆಲ್ಲರಿಗೂ ಮನವಿ ಮಾಡ್ತೀನಿ. ಪ್ರಿಯರೇ, ಈ ಲೋಕದಲ್ಲಿ ದೇವರ ವಾಕ್ಯ ಅನ್ನುವಂಥದ್ದು ನಮ್ಮನ್ನು ದೇವರಿರುವಂಥ ಲೋಕಕ್ಕೆ ಸೇರಿಸುವಂಥದ್ದು ಅನ್ನುವಂಥ ವಿಷಯವನ್ನು ಇವತ್ತು ನಾವು ಗಮನಿಸಬೇಕು. ದೇವರ ವಾಕ್ಯವು ಅನ್ನುವಂಥದ್ದು ನಮ್ಮನ್ನು ಪಾತಾಳ ಲೋಕದ ಬಾಧೆಗಳಿಂದ ತಪ್ಪಿಸುವಂಥದ್ದು ಅನ್ನುವಂಥ ವಿಷಯವನ್ನು ಕೂಡ ನಾವು ಗಮನಿಸಬೇಕು. ಅದರಂತೆ ಈ ಲೋಕದಲ್ಲಿ ನಮ್ಮನ್ನು ಶಾಂತಿ ಸಮಾಧಾನದಲ್ಲಿ ನಡೆಸುವಂಥದ್ದು ದೇವರ ವಾಕ್ಯ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕು. ಪ್ರಿಯರೇ, ಇಂಥ ಒಂದು ವಾಕ್ಯವನ್ನು ನಾವು ಎಷ್ಟು ದಿನಗಳ ಕಾಲ ಆಲೋಚನೆ ಮಾಡಬೇಕು, ಎಷ್ಟು ವರ್ಷಗಳ ಕಾಲ ಆಲೋಚನೆ ಮಾಡಬೇಕು ಅಂತಂದರೆ, ನಮ್ಮ ಜೀವಮಾನ ಕಾಲವೆಲ್ಲವೂ ನಾವು ದೇವರ ವಾಕ್ಯವನ್ನು ಆಲೋಚನೆ ಮಾಡಬೇಕು ಅನ್ನುವಂಥ ಮನಸ್ಸು ನಮಗಿರಬೇಕು. ಪ್ರಿಯರೇ, ಈ ಲೋಕದಲ್ಲಿ ಒಂದು ವೇಳೆ ನಾವು ದೊಡ್ಡ ಮನೆಯನ್ನು ಕಟ್ಟದೇ ಹೋದರೂ ಕೂಡ ನಮಗೇನು ನಷ್ಟವಿಲ್ಲ. ಒಂದು ವೇಳೆ ಈ ಲೋಕದಲ್ಲಿ ನಾವು ಒಂದು ಬಂಗಾರವನ್ನು ಸಂಪಾದನೆ ಮಾಡದೇ ಹೋದರೂ ಕೂಡ ನಮಗೇನು ನಷ್ಟವಿಲ್ಲ. ಒಂದು ವೇಳೆ ಈ ಲೋಕದಲ್ಲಿ ಒಂದು ಕಾರನ್ನು ಕೊಂಡುಕೊಳ್ಳದೇ ಹೋದರೂ ಕೂಡ ನಮಗೇನು ನಷ್ಟವಿಲ್ಲ. ಒಂದು ವೇಳೆ ಈ ಲೋಕದಲ್ಲಿ ಒಂದಿಷ್ಟು ಆಸ್ತಿಯನ್ನು ಸಂಪಾದನೆ ಮಾಡದೇ ಹೋದರೂ ಕೂಡ ನಮಗೇನು ನಷ್ಟವಿಲ್ಲ. ಒಂದು ವೇಳೆ ಈ ಲೋಕದಲ್ಲಿ ಒಂದು ವೇಳೆ MLA ಆಗದೇ ಹೋದರೂ ಕೂಡ ನಮಗೇನು ನಷ್ಟವಿಲ್ಲ. ಕರ್ನಾಟಕ ಮುಖ್ಯಮಂತ್ರಿ ಆಗದೇ ಹೋದರೂ ಕೂಡ ನಮಗೇನು ನಷ್ಟವಿಲ್ಲ. ಈ ಲೋಕದಲ್ಲಿ ಪ್ರಧಾನ ಮಂತ್ರಿ ಆಗದೇ ಹೋದರೂ ಕೂಡ ನಮಗೇನು ನಷ್ಟವಿಲ್ಲ. ಪ್ರಿಯರೇ, ನೀವು ಆಲೋಚನೆ ಮಾಡಿರಿ. ಏನ್ರಿ, ಒಂದು ವೇಳೆ ನಾವು ಅಮೆರಿಕ ದೇಶವನ್ನು ನೋಡ್ಬೇಕು ಅಂದುಕೊಂಡಿದ್ವಿ, ಅಮೆರಿಕ ದೇಶವನ್ನು ನೋಡಬೇಕು ಅಂದುಕೊಂಡಿದ್ರು ಕೂಡ ನಾವು ಅಮೆರಿಕ ದೇಶವನ್ನು ನೋಡಲಿಲ್ಲ ಅಂತೇಳಿ ಕೂಡ ನೀವು ಬಾಧೆ ಪಡುವಂಥ ಅವಸರವೇನಿಲ್ಲ. ಅಮೆರಿಕ ದೇಶವನ್ನು ನೋಡದೇ ಹೋದರೂ ಕೂಡ ನಿಮಗೇನು ನಷ್ಟವಿಲ್ಲ, ನನಗೂ ಕೂಡ ನಷ್ಟವಿಲ್ಲ. ಪ್ರಿಯರೇ, ನೀವು ಗಮನಿಸ್ರಿ. ಈ ಲೋಕದಲ್ಲಿ ಜರ್ಮನಿ ದೇಶವನ್ನು ನಾವು ನೋಡ್ಬೇಕು ಅಂದುಕೊಂಡಿದ್ವಿ, ಆ ದೇಶವನ್ನು ನಾವು ನೋಡಲಿಲ್ಲ ಅಂಥೇಳಿ ನೀವು ಬಾಧೆ ಪಡುವಂಥದ್ದು ಅವಸರವಿಲ್ಲ. ಯಾಕಂತಂದರೆ ಈ ಲೋಕದಲ್ಲಿ ಯಾವ ದೇಶವನ್ನು ಕೂಡ ನಾವು ನೋಡದೇ ಹೋದರೂ ಕೂಡ ನಮಗೆ ನಷ್ಟವಿಲ್ಲ. ಈ ಲೋಕದಲ್ಲಿ ನಾವು ಯಾವ ಗ್ರಾಮವನ್ನು ನೋಡದೇ ಹೋದರೂ ಕೂಡ ನಮಗೇನು ನಷ್ಟವಿಲ್ಲ. ಯಾವ ಆಸ್ತಿಯನ್ನು ಸಂಪಾದನೆ ಮಾಡದೇ ಹೋದರೂ ಕೂಡ ನಮಗೇನು ನಷ್ಟವಿಲ್ಲ. ದೇವರ ವಾಕ್ಯವನ್ನು ನಾವು ಕೇಳದೇ ಹೋದರೆ, ದೇವರ ವಾಕ್ಯವನ್ನು ನಾವು ಆಲೋಚನೆ ಮಾಡದೇ ಹೋದರೆ, ದೇವರ ವಾಕ್ಯವನ್ನು ನಾವು ಅರ್ಥ ಮಾಡಿಕೊಳ್ಳದೆ ಹೋದರೆ, ದೇವರ ವಾಕ್ಯವನ್ನು ನಮ್ಮ ಹೃದಯದೊಳಗೆ ಸ್ಥಿರಪಡಿಸಿಕೊಳ್ಳದೆ ಹೋದರೆ ನಮಗೆ ನಷ್ಟ. ಅಮ್ಮ, ಎಷ್ಟು ನಷ್ಟ! ಈ ಲೋಕದಲ್ಲಿ ಒಂದು ವೇಳೆ ನಾವು ದೇವರ ವಾಕ್ಯವನ್ನು ಕೇಳದೇ ಹೋದರೆ, ದೇವರ ವಾಕ್ಯವನ್ನು ಆಲೋಚನೆ ಮಾಡದೇ ಹೋದರೆ, ದೇವರ ವಾಕ್ಯವನ್ನು ಗ್ರಹಿಸದೇ ಹೋದರೆ, ದೇವರ ಮಾತುಗಳ ಪ್ರಕಾರ ಬದುಕದೇ ಹೋದರೆ ಎಷ್ಟು ನಷ್ಟಮ್ಮ! ಅದು ಎಷ್ಟು ನಷ್ಟಮ್ಮ ಅಂದರೆ ಅದು ಲೆಕ್ಕಿಸಲಾರದಷ್ಟು ನಷ್ಟ. ಆ ಒಂದು ನಷ್ಟವನ್ನು ನಾವು ಇಷ್ಟು ಅಂತ ಹೇಳುವುದಕ್ಕಾಗದು, ಅದು ಲೆಕ್ಕಿಸಲಾರದಷ್ಟು ನಷ್ಟ ಉಂಟಾಗುವುದು. ಆದ್ದರಿಂದ ದೇವರ ವಾಕ್ಯವನ್ನು ಕೇಳುವಂಥ ನಾವು ಜಾಗೃತಿಯಿಂದ ದೇವರ ವಾಕ್ಯವನ್ನು ಕೇಳಿ, ವಿಧೇಯತೆಯಿಂದ ದೇವರ ವಾಕ್ಯವನ್ನು ಕೇಳಿ, ದೇವರ ವಾಕ್ಯಕ್ಕೆ ಭಯಪಟ್ಟು ದೇವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ದೇವರ ಮಾತುಗಳ ಪ್ರಕಾರ ಬದುಕಬೇಕು ಅನ್ನುವಂಥ ಆಲೋಚನೆ ನಮಗಿರಬೇಕು. ಒಂದು ವೇಳೆ ಆಗಲ್ಲ ಅಂಥೇಳಿ ಒಂದು ವೇಳೆ ನಾವು ದೇವರ ವಾಕ್ಯವನ್ನು ಆಲೋಚನೆ ಮಾಡಲಿಲ್ಲ ಅಂತಂದರೆ ನಮಗೆ ನಷ್ಟ. ಅದು ಎಷ್ಟು ನಷ್ಟ ಅಂದರೆ ಲೆಕ್ಕಿಸಲಾರದಷ್ಟು ನಷ್ಟವನ್ನು ನಾವು ಹೊಂದುತ್ತೀವಿ. ಸಹೋದರ ಸಹೋದರಿಯರೇ,
ಅದಕ್ಕೋಸ್ಕರ ಭಕ್ತನಾಗಿರುವಂಥ ಮತ್ತಾಯನವರ ಸುವಾರ್ತೆಯಲ್ಲಿ ಒಂದು ಮಾತನ್ನು ಓದಿ ನಾವು ಆಲೋಚನೆ ಮಾಡೋಣ್ರಿ. ಭಕ್ತನಾಗಿರುವಂಥ ಮತ್ತಾಯನವರ ಸುವಾರ್ತೆ 13ನೇ ಅಧ್ಯಾಯದಲ್ಲಿ, ಭಕ್ತನಾಗಿರುವಂಥ ಮತ್ತಾಯನವರ ಸುವಾರ್ತೆ 13ನೇ ಅಧ್ಯಾಯ 44ನೇ ವಚನವನ್ನು ಓದಿ ಆಲೋಚನೆ ಮಾಡೋಣ್ರಿ. 44ನೇ ವಚನ. ಪರಲೋಕ ರಾಜ್ಯವು ಹೊಲದಲ್ಲಿ ಹೂಳಿಟ್ಟ ದ್ರವ್ಯಕ್ಕೆ ಹೋಲಿಕೆಯಾಗಿದೆ. ಇಲ್ಲಿ ಭಕ್ತನು ಮಾತನಾಡುತ್ತಿರುವನು ಪರಿಶುದ್ಧಾತ್ಮನ ಮೂಲಕವಾಗಿ. ಪರಲೋಕ ರಾಜ್ಯ ಅಂದರೆ ಹೇಗಿರುವುದ್ರಿ? ಪರಲೋಕ ರಾಜ್ಯ ಅಂದರೆ ಹೇಗಿರುವುದು ಅಂತಂದರೆ ಹೊಲದಲ್ಲಿ ಹೂಳಿಟ್ಟ ದ್ರವ್ಯಕ್ಕೆ ಹೋಲಿಕೆಯಾಗಿರುವುದು. ಅದು ಸಾಮಾನ್ಯವಾಗಿರುವಂಥದ್ದಲ್ಲ. ಒಂದು ಕಾಲದಲ್ಲಿ ನಮ್ಮ ಪಿತೃಗಳು ಸಂಪಾದನೆ ಮಾಡಿರುವಂಥ ಆಸ್ತಿಯನ್ನು, ಬಂಗಾರವನ್ನು, ಬೆಳ್ಳಿಯನ್ನು, ಅವರು ಸಂಪಾದನೆ ಮಾಡಿರುವಂಥ ದುಡ್ಡನ್ನು ತಾವು ಮನೆಗಳಲ್ಲಿಟ್ಟುಕೊಳ್ಳದೆ ತಮ್ಮ ಹೊಲಗಳಲ್ಲಿ ಹೂಣಿಡ್ತಿದ್ರು, ತಮ್ಮ ಹೊಲಗಳಲ್ಲಿ ಬಚ್ಚಿಡ್ತಿದ್ರು. ಅಂಥ ಒಂದು ಹೊಲದಲ್ಲಿ ಒಬ್ಬ ಮನುಷ್ಯನು ಹೋದಾಗ ಆ ಒಂದು ಹೂಣಿಟ್ಟ ದ್ರವ್ಯವನ್ನು ಕಂಡುಕೊಂಡನು ಅಂತೇಳಿ ಬರೆಯಲ್ಪಟ್ಟಿದೆ. ಇದರ ಅರ್ಥವೇನಮ್ಮ ಅಂತಂದರೆ, ಒಬ್ಬ ಮನುಷ್ಯನು ತನ್ನ ಹೊಲದಲ್ಲಿ ತಾನು ಸಂಪಾದನೆ ಮಾಡಿರುವಂಥ ಬಂಗಾರವನ್ನು, ತಾನು ಸಂಪಾದನೆ ಮಾಡಿರುವಂಥ ಬೆಳ್ಳಿಯನ್ನು, ತಾನು ಸಂಪಾದನೆ ಮಾಡಿರುವಂಥ ಆಸ್ತಿಯನ್ನು ತನ್ನ ಹೊಲದಲ್ಲಿ ಹೂಳಿಟ್ಟಿರುವನು. ಆದರೆ ಆ ಒಂದು ಹೊಲದಲ್ಲಿ ಯಾರೋ ಒಬ್ಬರು ಹೋದ ನಂತರ ಆ ಒಂದು ಹೂಳಿಟ್ಟ ದ್ರವ್ಯವನ್ನು ಕಂಡುಕೊಂಡನು ಅಂದರೆ ನೋಡಿದನು. ಆಗ ನೋಡಿರುವಂಥ ಆ ಮನುಷ್ಯನು ಆಲೋಚನೆ ಮಾಡಿದ. ಆ ಮನುಷ್ಯನು ಏನೆಂದು ಆಲೋಚನೆ ಮಾಡಿದ? ನಮ್ಮ ಕೆಳಗೋದ್ರಮ್ಮ. ಪರಲೋಕ ರಾಜ್ಯ ಹೊಲದಲ್ಲಿ ಉಲ್ಟ ದ್ರವ್ಯಕ್ಕೆ ಹೋಲಿಕೆಯಾಗಿದೆ. ಒಬ್ಬನು ಅದನ್ನು ಕಂಡುಕೊಂಡು ಮುಚ್ಚಿಬಿಟ್ಟು ಅದರಿಂದಾದ ಸಂತೋಷದಿಂದ ತನ್ನ ಬದುಕನ್ನೆಲ್ಲ ಮಾರಿ ಬಂದು ಆ ಹೊಲವನ್ನು ಕೊಂಡುಕೊಂಡನು. ಆ ಹೊಲದಲ್ಲಿ ಹೂಳಿಟ್ಟ ದ್ರವ್ಯವನ್ನು ಆತನು ಆಲೋಚನೆ ಮಾಡಿ ನೋಡಿ ಮುಚ್ಚಿಬಿಟ್ಟು ಆತನು ಅಂದುಕೊಂಡ, ಈ ಒಂದು ದ್ರವ್ಯವನ್ನು ನನ್ನದಾಗಿಸಿಕೊಳ್ಬೇಕು ಅಂದರೆ, ಈ ಒಂದು ದ್ರವ್ಯವನ್ನು ನಾನು ತೆಗೆದುಕೊಳ್ಳಬೇಕು ಅಂತಂದರೆ ನಾನೇನು ಮಾಡಬೇಕು ಅಂತೇಳಿ ಆಲೋಚನೆ ಮಾಡಿದೆ ಗೊತ್ತಾ? ಆತನು ಮನೆಗೆ ಬಂದು ತನ್ನ ಬದುಕನ್ನೆಲ್ಲ ಮಾರಿದ, ತನ್ನಲ್ಲಿರುವಂಥ ಎಲ್ಲ ಆಸ್ತಿಯನ್ನು ಮಾರಿ ಆತನು ಆ ಹೊಲವನ್ನು ಕೊಂಡುಕೊಂಡನು. ಯಾಕೆ ಕೊಂಡುಕೊಂಡನಮ್ಮ ಆ ಹೊಲ ಅಂತಂದರೆ ಆ ಹೊಲದಲ್ಲಿ ಯಾರೋ ಒಬ್ಬರು ತನ್ನ ಆಸ್ತಿಯನ್ನು ಹೂಣಿಟ್ಟಿರುವರು. ಆದ್ದರಿಂದ ಆ ಹೂಣಿಟ್ಟಿರುವಂಥ ಆಸ್ತಿಯು ನನ್ನದಾಗಬೇಕು ಅಂತಂದರೆ ಆ ಹೊಲವನ್ನು ಕೊಂಡುಕೊಳ್ಳಬೇಕು ಎಂದು ಒಬ್ಬ ಮನುಷ್ಯನು ಆಲೋಚನೆ ಮಾಡಿ ಆ ಒಂದು ದ್ರವ್ಯವನ್ನು ನೋಡಿ ಮನೆಗೆ ಬಂದು ತನಗಿರುವಂಥ ಆಸ್ತಿಯನ್ನು ಮಾರಿ ಆ ಹೊಲವನ್ನು ಕೊಂಡುಕೊಂಡ. ಆದರೆ ಆ ಹೊಲವನ್ನು ಯಾಕೆ ಕೊಂಡುಕೊಂಡನು ಅಂತೇಳಿ ನಾವು ಆಲೋಚನೆ ಮಾಡಿದರೆ ಅದರಲ್ಲಿ ದ್ರವ್ಯವಿದೆ, ಆದ್ದರಿಂದ ಅದರಲ್ಲಿ ಬಂಗಾರವಿದೆ, ಆದ್ದರಿಂದ ಅದರಲ್ಲಿ ಬೆಳ್ಳಿ ಇದೆ, ಆದ್ದರಿಂದ ಅದಕ್ಕೋಸ್ಕರವಾಗಿ ಒಬ್ಬ ಮನುಷ್ಯನು ಆ ಒಂದು ಹೊಲವನ್ನು ಕೊಂಡುಕೊಂಡನು ಅಂತೇಳಿ ಇಲ್ಲಿ ನಾವು ನೋಡ್ತಿದ್ದೀವಿ. ಆದರೆ ಪರಲೋಕ ರಾಜ್ಯವು ಹೊಲದಲ್ಲಿ ಹೂಳಿಟ್ಟ ದ್ರವ್ಯಕ್ಕೆ ಹೋಲಿಕೆಯಾಗಿರುವುದು. ಆದರೆ ನಾವು ಕೂಡ ದೇವರ ವಾಕ್ಯವನ್ನು, ನಮ್ಮ ಪ್ರಭುವಾಗಿರುವಂಥ ಯೇಸು ಸ್ವಾಮಿಯನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತಂದರೆ ನಾವು ಮಾಡಬೇಕಾಗಿರುವಂಥದ್ದು ಏನಮ್ಮ ಅಂತಂದರೆ, ನಮ್ಮ ಬದುಕನ್ನೆಲ್ಲ ಮಾರಬೇಕು, ನಮಗಿರುವಂಥ ಕೆಲಸವನ್ನು ಒಂದಿಷ್ಟು ಬಿಡಬೇಕು, ನಮಗಿರುವಂಥ ಕಾರ್ಯಗಳನ್ನು ಬಿಡಬೇಕು. ಈ ಲೋಕದಲ್ಲಿ ನಮಗಿರುವಂಥ ಒಂದಿಷ್ಟು ದುಡ್ಡಿದ್ರೂ ಕೂಡ ಆ ಒಂದು ದುಡ್ಡನ್ನು ದೇವರ ಸೇವೆಗೋಸ್ಕರವಾಗಿ, ದೇವರ ವಾಕ್ಯವನ್ನು ಕಲಿಯುವುದಕ್ಕೋಸ್ಕರವಾಗಿ ನಾವು ಖರ್ಚು ಮಾಡಬೇಕು. ಆಗ ನಾವು ದೇವರ ಜ್ಞಾನವನ್ನು ಹೊಂದುವುದಕ್ಕೆ ಸಾಧ್ಯ, ನಾವು ದೇವರ ಜ್ಞಾನವನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ಆ ರೀತಿಯಾಗಿ ನಾವು ದೇವರ ಜ್ಞಾನವನ್ನು ಹೊಂದಬೇಕು ಅಂತಂದರೆ ನಾವು ಮಾಡಬೇಕಾಗಿರುವಂಥದ್ದು ಏನಮ್ಮ ಅಂತಂದರೆ, ಪ್ರಿಯರೇ, ದೇವರ ವಾಕ್ಯವನ್ನು ಆಲೋಚನೆ ಮಾಡಬೇಕು. ನಮಗಿರುವಂಥ ಸಮಯವನ್ನು ಕೊಡಬೇಕು, ನಮಗಿರುವಂಥ ಕೆಲಸವನ್ನು ಬಿಡಬೇಕು. ಏನೋ ಒಂದು ಅರ್ಧ ಗಂಟೆ ನಾವು ದೇವರ ವಾಕ್ಯವನ್ನು ಕೇಳ್ತಿದ್ವಿ, ದೇವರ ವಾಕ್ಯವನ್ನು ಒಂದು ಅರ್ಧ ಗಂಟೆ ಕೇಳ್ತಿದ್ವಿ, ಆನಂತರ ನಾವು ಮನೆಯಲ್ಲಿ ಹೋಗಿ ಮಲಗ್ತೀವಿ. ತಿರುಗಿ ನಾವು ದೇವರ ವಾಕ್ಯವನ್ನು ಆಲೋಚನೆ ಮಾಡುವಂಥ ಅವಸರವಿಲ್ಲ ಅನ್ನುವಂಥವರಿಗೆ ದೇವರ ವಾಕ್ಯವು ಅರ್ಥವಾಗದು.
ಅನ್ನುವಂಥ ವಿಷಯವನ್ನು ಇಲ್ಲಿ ನಾವು ಗಮನಿಸಬೇಕು. ಯಾಕಂದರೆ ದೇವರ ವಾಕ್ಯವು ಶ್ರೇಷ್ಠವಾಗಿರುವಂಥದ್ದು. ದೇವರ ವಾಕ್ಯವು ನಮ್ಮನ್ನು ಭೂಮಿ ಮೇಲೆ ಶಾಂತಿ ಸಮಾಧಾನದಲ್ಲಿ ಇರಿಸುವಂಥದ್ದು. ದೇವರ ವಾಕ್ಯವು ನಮ್ಮನ್ನು ಪರಲೋಕಕ್ಕೆ ಸೇರಿಸುವಂಥದ್ದು. ದೇವರ ವಾಕ್ಯವು ನಮ್ಮನ್ನು ಪಾತಾಳ ಲೋಕದಿಂದ ತಪ್ಪಿಸುವಂಥದ್ದು. ಅಂಥ ಒಂದು ವಾಕ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಲಾರದೆ ನಾವು ದೇವರ ವಾಕ್ಯವನ್ನು ಹೇಳ್ತೀವಿ ಅಂತಂದರೂ ಕೂಡ ಒಂದು ಕಾಲದಲ್ಲಿ ನಾವು ನಷ್ಟ ಹೋಗುವಂಥ ಅವಕಾಶವಿದೆ. ದೇವರ ವಾಕ್ಯವನ್ನು ಆಲೋಚನೆ ಮಾಡದೆ, ದೇವರ ವಾಕ್ಯವನ್ನು ತಿಳಿದುಕೊಳ್ಳಲಾರದೆ ಒಂದು ವೇಳೆ ನಾವು ದೇವರ ವಾಕ್ಯವನ್ನು ಓದುತ್ತೀವಿ ಅಂತಂದರೂ ಕೂಡ ನಾವು ದೇವರ ವಾಕ್ಯವನ್ನು ಭಾಳಷ್ಟು ಮಟ್ಟಿಗೆ ಅರ್ಥ ಮಾಡಿಕೊಳ್ಳದೆ ದೇವರ ವಾಕ್ಯವನ್ನು ಹೇಳುತ್ತೀವಿ ಅನ್ನುವ ಆಲೋಚನೆ ಇಲ್ಲಿ ಬರುವುದು ಪ್ರಿಯರೇ. ಆದ ಕಾರಣ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ವಿಷಯವೇನಂತಂದರೆ, ಮತ್ತಾಯನವರ ಸುವಾರ್ತೆಯಲ್ಲಿ ಮತ್ತೊಂದು ಮಾತು 13ನೇ ಅಧ್ಯಾಯದಲ್ಲೇ ಓದಮ್ಮ. 13ನೇ ಅಧ್ಯಾಯದಲ್ಲಿ 10ನೇ ವಚನವನ್ನು ಓದಿ ಆಲೋಚನೆ ಮಾಡೋಣ್ರಿ. 10ನೇ ವಚನ. ತರುವಾಯ ಆತನ ಶಿಷ್ಯರು ಬಂದು, ಯಾರ ಶಿಷ್ಯರು ಬಂದ್ರಮ್ಮ? ನಮ್ಮ ಪ್ರಭುವಾಗಿರುವಂಥ ಯೇಸು ಸ್ವಾಮಿಯವರ ಶಿಷ್ಯರು ಬಂದು ಏನಂದ್ರಮ್ಮ? ಯಾಕೆ ಸಾಮ್ಯ ರೂಪವಾಗಿ ಅವರ ಸಂಗಡ ಮಾತಾಡುತ್ತಿ ಅಂತೇಳಿ ಕೇಳಿದರು. ಬೆಟ್ಟದ ಮೇಲೆ ಕುಳಿತುಕೊಂಡು ಯೇಸು ಸ್ವಾಮಿಯವರ ಪ್ರಸಂಗ ಮಾಡಿದ ನಂತರ ಬಹಳಷ್ಟು ಮಂದಿ ಏನೋ ಕೇಳಿದರು. ಆದರೆ ಆತನ ವಾಕ್ಯವನ್ನು ಗ್ರಹಿಸಲಾರದೆ ಬಹಳಷ್ಟು ಮಂದಿ ಕೇಳಿದ್ರು, ಬಿಟ್ಟೋದ್ರು. ಆದರೆ 12 ಮಂದಿ ಶಿಷ್ಯರು ಮಾತ್ರ ಸ್ವಾಮಿಯವರ ಬಳಿಗೆ ಹೋಗಿ, ಯಾಕೆ ಅವರ ಸಂಗಡ ಸಾಮ್ಯ ರೂಪವಾಗಿ ಮಾತಾಡುತ್ತಿರುವಿ ಸ್ವಾಮಿ ಎಂದು ಕೇಳಿದರು. ಆಗ ಸ್ವಾಮಿಯವರಂದರು, ಏನಾಳ್ತಾರಮ್ಮ? ಅದಕ್ಕೆ ಆತನು ಅವರಿಗೆ, ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ನಿಮಗೆ ಕೊಟ್ಟಿದೆ. ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರ ಅದು ನಿಮಗೆ ಕೊಡಬೇಕು. ಅದು ನಿಮಗೆ ಕೊಟ್ಟಿದೆ. ಅವರಿಗೆ ಕೊಟ್ಟಿಲ್ಲ ಅಂದ್ರೆ ಏನು? ಕೇಳಿ ದೇವರ ವಾಕ್ಯವನ್ನು ಕೇಳಿ ಹೊರಟು ಹೋದವರಿಗೆ ದೇವರ ಜ್ಞಾನವು ಕೊಡಲಿಲ್ಲ. ಆದರೆ ಇಲ್ಲಿ ಏನು ಹೇಳ್ತಾರೆ ನಮ್ಮ ಕೆಳಗೋದಮ್ಮ? ಯಾಕಂದರೆ ಇದ್ದವನಿಗೆ ಕೊಡಲ್ಪಡುವುದು, ಅವನಿಗೆ ಮತ್ತು ಹೆಚ್ಚಾಗುವುದು, ಇಲ್ಲದವನ ಕಡೆಯಿಂದ ಇದ್ದುದೂ ತೆಗೆಯಲ್ಪಡುವುದು ಅಂದ್ರು. ಇದ್ದವನ ಕಡೆಯಿಂದ ಇದ್ದವನಿಗೆ ಕೊಡಲ್ಪಡುವುದು ಅಂದ್ರೆ ಏನಮ್ಮ ಅಂತಂದ್ರೆ ಆಸಕ್ತಿ ಇರಬೇಕು. ದೇವರ ವಾಕ್ಯವನ್ನು ಕೇಳಬೇಕು, ದೇವರ ವಾಕ್ಯವನ್ನು ಆಲೋಚನೆ ಮಾಡಬೇಕು ಅನ್ನುವಂಥ ಆಸಕ್ತಿ ಯಾರಿಗಾದರೂ ಇರುವುದು, ಅವರಿಗೆ ಮಾತ್ರ ದೇವರ ಜ್ಞಾನವು ಕೊಡಲ್ಪಡುವುದು, ದೇವರ ಮರ್ಮಗಳು ಕೊಡಲ್ಪಡುವವು, ದೇವರ ಗುಪ್ತವಾಗಿರುವಂಥ ರಹಸ್ಯಗಳು ಕೊಡಲ್ಪಡುವವು. ಏನೋ ಪ್ರತಿದಿನವೂ ತನಗೋಸ್ಕರವಾಗಿ ತಾನು ಬದುಕಿ ಏನೋ ಒಂದು ಅರ್ಧ ಗಂಟೆ ನಾನು ದೇವರ ವಾಕ್ಯವನ್ನು ಹೇಳ್ತೀನಿ, ನನಗೆಲ್ಲ ಗೊತ್ತು, ನಾನು ಕೂಡ ದೇವರ ವಾಕ್ಯವನ್ನು ಹೇಳುವಂಥವನೇ ಅನ್ನುವಂಥ ಗರ್ವದಿಂದ ಒಂದು ವೇಳೆ ನೀನು ದೇವರ ವಾಕ್ಯವನ್ನು ಹೇಳುವ ಆಲೋಚನೆಯಲ್ಲಿ ಇದ್ದಿದ್ರೆ ಮಾತ್ರ ನಿನಗೆ ದೇವರ ವಾಕ್ಯ ಅರ್ಥವಾಗೋದು. ಯಾಕಂದರೆ 24 ಗಂಟೆಗಳಲ್ಲಿ ನಿನ್ನ ಕಾರ್ಯವನ್ನು ಮಾಡ್ಕೊಳ್ತಾ ಇದ್ದಿ. ದೇವರ ವಾಕ್ಯವನ್ನು ಓದುವುದಕ್ಕೆ ನೀನು ಆಲೋಚನೆ ಮಾಡಲಿಲ್ಲ. ಕನಿಷ್ಠ ಒಂದು ದಿನಕ್ಕೆ 20 ಅಧ್ಯಾಯಗಳನ್ನಾದರೂ ಓದಬೇಕು. ಕನಿಷ್ಠ ನನಗೆ ಸಮಯವಿಲ್ಲ ಅಂತಂದರೂ ಕೂಡ ಒಂದು ದಿನಕ್ಕೆ 20 ಅಧ್ಯಾಯಗಳನ್ನಾದರೂ ಓದಿದರೆ ಒಂದಿಷ್ಟು ಅಲ್ಲಲ್ಲಿ ನಿಮಗೆ ಜ್ಞಾನವು ಅರ್ಥವಾಗುವುದಕ್ಕೆ ಸಾಧ್ಯವಾಗುವುದೇ ಹೊರತು ಕನಿಷ್ಠ ಒಂದು ದಿನಕ್ಕೆ 1-2 ಅಧ್ಯಾಯಗಳನ್ನು ಓದಲಾರದವರು ಕೂಡ ಇವತ್ತು ಭಾಳಷ್ಟು ಮಂದಿ ನಾವು ದೇವರ ವಾಕ್ಯವನ್ನು ಹೇಳ್ತೀವಿ ಅನ್ನುವಂಥವರನ್ನು ಕೂಡ ನಾವು ನೋಡ್ತೀವಿ. ಆದ ಕಾರಣ ಅದು ಎಷ್ಟರ ಮಟ್ಟಿಗೆ ನ್ಯಾಯ, ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವಂಥ ವಿಷಯವನ್ನು ನಾವು ಗಮನಿಸಬೇಕು. ದೇವರ ವಾಕ್ಯವನ್ನು ಓದಲಾರದವರು, ತಮ್ಮ ಮನಸ್ಸುಗಳನ್ನು ಮಾರ್ಪಡಿಸಿಕೊಳ್ಳಲಾರದವರು ಹೇಳುವಂಥ ವಿಷಯವೇನಂತಂದರೆ, ನಾವು ಜ್ಞಾನಿಗಳು, ನಮಗೆಲ್ಲ ಗೊತ್ತು, ನಮಗೆ ಗೊತ್ತಿರಲಾರದಂಥ ವಿಷಯವು ಯಾವುದು ಅನ್ನುವಂಥ ಆಲೋಚನೆಯಲ್ಲಿ ಎಲ್ಲವುಗಳಿಗೆ ಸಮಾಧಾನವನ್ನು ಹೇಳುವುದಕ್ಕೆ ಹೊರಟುವರು, ಎಲ್ಲವುಗಳಿಗೆ ಉತ್ತರ ಹೇಳುವುದಕ್ಕೆ ಹೋಗುವರು. ಕಾರಣ ಅವರು ಯಾರು ಅಂತಂದರೆ, ಅವರು ಎಂಥವರು ಅಂತಂದರೆ, ಭಕ್ತನಾಗಿರುವಂಥ ಯೆರೆಮೀಯನ ಪುಸ್ತಕದಲ್ಲಿ ಒಂದು ಮಾತನ್ನು ನಾವು ಆಲೋಚನೆ ಮಾಡೋಣ್ರಿ. 8ನೇ ಅಧ್ಯಾಯದಲ್ಲಿ
8ನೇ ವಚನ, 8ನೇ ಅಧ್ಯಾಯ 8ನೇ ವಚನವನ್ನು ನೋಡಮ್ಮ. ಹೀಗಿರಲು ನಾವು ಜ್ಞಾನಿಗಳು, ಯೆಹೋವನ ಧರ್ಮಶಾಸ್ತ್ರವು ನಮ್ಮಲ್ಲಿಯೇ ಇದೆ ಎಂದು ನೀವು ಅಂದುಕೊಳ್ಳುವುದು ಹೇಗೆ ಅಂದರು. ಅಂದರೆ ಒಂದು ಕಾಲದಲ್ಲಿ ಯಹೂದ್ಯರಾದವರು, ಇಸ್ರಾಯೇಲರಾಗಿರುವಂಥವ್ರು ಏನು ಮಾಡಿದರು? ನಾವು ಜ್ಞಾನಿಗಳು, ಯಾಕಂದರೆ ನಮ್ಮಲ್ಲಿ ಕೂಡ ಬೈಬಲ್ ಇದೆ, ನಮ್ಮಲ್ಲಿ ಕೂಡ ಧರ್ಮಶಾಸ್ತ್ರವಿದೆ, ಆದ್ದರಿಂದ ನಾವು ಜ್ಞಾನಿಗಳು ಅನ್ನುವಂಥ ಕೆಟ್ಟ ಆಲೋಚನೆಯಿಂದಿರುವಂಥವರು ಒಂದು ಕಾಲದಲ್ಲಿದ್ದರು. ಅಂಥ ಮನುಷ್ಯರು ಈಗಲೂ ಕೂಡ ಇರುವರು. ತಮ್ಮ ಕೈಯಲ್ಲಿ ಬೈಬಲ್ ಇದ್ದರೆ ಸಾಕು, ನಮಗೆಲ್ಲ ಗೊತ್ತು ಅನ್ನುವರು. ಆದ ಕಾರಣ ಗೊತ್ತಿದ್ರೂ ಕೂಡ ಒಂದಿಷ್ಟು 3-4 ಮಂದಿ ಕೂಡಿ ಯಾವುದು ನಿಜ, ಯಾವುದು ಸರಿ, ಯಾವುದು ತಪ್ಪು ಅಂತೇಳಿ ಆಲೋಚನೆ ಮಾಡುವಂಥ ಮನಸ್ಸಿರಬೇಕು. ಅಂದಾಗ ಮಾತ್ರ ನಾವು ದೇವರ ವಾಕ್ಯವನ್ನು ಹೇಳುವುದಕ್ಕೆ ಸಾಧ್ಯವಾಗುವುದೇ ಹೊರತು 24 ಗಂಟೆಗಳಲ್ಲಿ ನಮ್ಮ ಕೆಲಸವನ್ನು ನಾವು ಮಾಡಿಕೊಂಡು ಏನೋ ಒಂದು ಅರ್ಧ ಗಂಟೆ ನಾವು ದೇವರ ವಾಕ್ಯವನ್ನು ಹೇಳ್ತೀವಿ ಅಂತಂದರೆ ನಿನಗೆ ದೇವರ ವಾಕ್ಯವು ಅರ್ಥವಾಗುವುದಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ನೀವು ಸ್ಪಷ್ಟವಾಗಿ ಗಮನಿಸಬೇಕು ಸಹೋದರ ಸಹೋದರಿಯರೇ. ಅಂಥ ಒಂದು ಆಲೋಚನೆಯಲ್ಲಿರುವಂಥವರು ಯಹೂದ್ಯರು, ಅಂಥ ಒಂದು ಆಲೋಚನೆಯಲ್ಲಿರುವಂಥವರು ಯಹೂದ್ಯರು ನಮ್ಮ ಭಕ್ತನಾಗಿರುವಂಥ ಯೋಹಾನನವರ ಕಾಲದಲ್ಲಿಯೂ ಕೂಡ ಇದ್ದರು. ನಮ್ಮ ಭಕ್ತನಾಗಿರುವಂಥ ಯೋಹಾನನವರ ಕಾಲದಲ್ಲಿಯೂ ಕೂಡ ಇದ್ದರು. ಆ ಕಾಲದಲ್ಲಿ ಏನು ಮಾಡಿದರು ಒಂದ್ಸಲ ನಾವು ಓದಿಕೊಳ್ಳ್ರಿ. ಮತ್ತಾಯನವರ ಸುವಾರ್ತೆ, ಅದೇ ಮತ್ತಾಯನವರ ಸುವಾರ್ತೆ 3ನೇ ಅಧ್ಯಾಯದಲ್ಲಿ, ಮತ್ತಾಯನವರ ಸುವಾರ್ತೆ 3ನೇ ಅಧ್ಯಾಯ ಏನಮ್ಮ 7ನೇ ವಚನ ಓದಮ್ಮ. 7ನೇ ವಚನ. ಆದರೆ ಅವನು ಪರಿಸಯ್ಯರಲ್ಲಿಯೂ ಸದ್ದುಕಾಯರಲ್ಲಿಯೂ ಅನೇಕರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು, ಅವರು ಯಾರು? ಭಕ್ತನಾಗಿರುವಂಥ ಯೋಹಾನನವರ ಬಳಿಗೆ ಬರುವಂಥವರು ಯಾರು ಅಂತಂದರೆ ಪರಿಸಯ್ಯರು, ಸದ್ದುಕಾಯರು. ಆದರೆ ಈ ಪರಿಸಯ್ಯರು ಸದ್ದುಕಾಯರಾಗಿರುವಂಥವರು ಸ್ನಾನಿಕನಾದ ಯೋಹಾನನ ಬಳಿಗೆ ಬಂದು ದೀಕ್ಷೆ ಸ್ನಾನ ಮಾಡಿಸಿಕೊಳ್ಬೇಕು ಅನ್ನುವಂಥ ಆಲೋಚನೆಯಲ್ಲಿ ಬಂದವರು. ಅವರಿಗೆ ಭಕ್ತನಾಗಿರುವಂಥ ಯೋಹಾನನವರು ಏನೆಂದು ಮಾತನಾಡುತ್ತಿರುವನು ಅಂತಂದರೆ, ಏನೆಂದು ಮಾತನಾಡುತ್ತಿರುವನಮ್ಮ? ಎಲೈ ಸರ್ಪ ಜಾತಿಯವರೇ, ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರ್ಯಾರು? ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರ್ಯಾರು? ಬೇರೆ ನೀವು ಆಲೋಚನೆ ಮಾಡ್ರಿ. ಮುಂದೆ ಒಂದು ಕೋಪವಿದೆ, ದೇವರ ಕೋಪವಿದೆ, ದೇವರ ಮಹಾಕೋಪವಿದೆ. ಆ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರು ಯಾರು ಎಂದು ಭಕ್ತನಾಗಿರುವಂಥ ಯೋಹಾನನವರು ಆಗಿನ ಕಾಲದಲ್ಲಿರುವಂಥ ಪರಿಸಯ್ಯರಿಗೂ ಸದ್ದುಕಾಯರಿಗೂ ಮಾತನಾಡಿದನು. ಆಗಿನ ಕಾಲದಲ್ಲಿರುವಂಥ ಪರಿಸಯ್ಯರಿಗೂ ಸದ್ದುಕಾಯರಿಗೂ ಮಾತನಾಡಿದನು. ಕಾರಣ ಏನಂತಂದರೆ ಅವರೆಲ್ಲರೂ ನಮಗೆ ಗೊತ್ತು ಅನ್ನುವಂಥವರು, ನಾವು ದೇವರ ಜ್ಞಾನವನ್ನು ಹೇಳುವಂಥವರು, ಧರ್ಮಶಾಸ್ತ್ರವು ನಮ್ಮಲ್ಲಿಯೇ ಇದೆ, ನಾವು ಇಸ್ರಾಯೇಲರಿಗಾಗಿರಬಹುದು, ಯಹೂದ್ಯರಿಗಾಗಿರಬಹುದು, ಎಲ್ಲ ಜನಾಂಗಗಳಿಗೆ ನಾವು ದೇವರ ವಾಕ್ಯವನ್ನು ಹೇಳುವಂಥವರು ಅನ್ನುವಂಥ ಆಲೋಚನೆಯಲ್ಲಿದ್ದರೂ ಕೂಡ ಅವ್ರಿಗೇನು ಗೊತ್ತಿಲ್ಲ ಅಂತಂದರೆ ನಮ್ಮ ಪ್ರಭುವಾಗಿರುವಂಥ ಯೇಸು ಸ್ವಾಮಿಯವರು ಭೂಲೋಕಕ್ಕೆ ಬರುವನು, ಆತನು ನಮ್ಮ ಪಾಪಗಳ ಕ್ಷಮೆಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಡುವನು ಅನ್ನುವಂಥ ಆಲೋಚನೆ ಅವರಿಗೆ ಗೊತ್ತಿಲ್ಲದೇ ಇತ್ತು. ಅವರಿಗೆ ಧರ್ಮಶಾಸ್ತ್ರದಲ್ಲಿ ಯೇಸು ಸ್ವಾಮಿಯವರು ಬರುವನು ಅಂತೇಳಿ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟರೂ ಕೂಡ ಅವರಿಗೆ ಆ ಸಾರಾಂಶವು ಗೊತ್ತಿಲ್ಲದೆ ಹೋಯಿತು. ಯೇಸು ಸ್ವಾಮಿಯವರು ಭೂಲೋಕದಲ್ಲಿ ಬಂದರೂ ಕೂಡ ಸ್ವಾಮಿಯವರನ್ನು ನಂಬಲಿಲ್ಲ. ಅದಕ್ಕೋಸ್ಕರವಾಗಿ ಭಕ್ತನಾಗಿರುವಂಥ ಯೋಹಾನನವರು ಹೇಳುವರು, ಎಲೈ ಸರ್ಪ ಜಾತಿಯವರೇ, ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರು ಯಾರು? ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ. ಅಬ್ರಾಮನು ನಮಗೆ ಮೂಲ ಪುರುಷನಲ್ಲವೇ ಎಂಬುವ ಆಲೋಚನೆಯನ್ನು ಬಿಡ್ರಿ. ದೇವರು ಅಬ್ರಾಮನಿಗೆ ಈ ಕಲ್ಲುಗಳಿಂದಲೂ ಮಕ್ಕಳನ್ನು ಹುಟ್ಟಿಸಬಲ್ಲನೆಂದು ನಿಮಗೆ ಹೇಳುತ್ತೇನೆ.
ಅಂದನು. ಯಾರಿಗೆ? ಆಗಿನ ಕಾಲದಲ್ಲಿರುವಂಥ ಪರಿಸಾಯರಿಗೂ ಸದ್ದುಕಾಯರಿಗಳಿರುವಂಥ ಮಾತು. ಅನಂತರ ಮತ್ತೊಂದು ಮಾತು ಹೇಳಿದನು, ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ ಅಂದನು. ಏನಮ್ಮ ನೀವು ಗಮನಿಸ್ರಿ. ಆದರೆ ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ, ಮರಗಳ ಬೇರಿಗೆ ಕೊಡಲಿ ಹಾಕಿದೆ ಹೇಳ್ತಾನಮ್ಮ. ಒಳ್ಳೆಯ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನ ಕಡಿದು ಬೆಂಕಿಯಲ್ಲಿ ಹಾಕುವರು. ಒಳ್ಳೆಯ ಫಲವನ್ನ ಕೊಡದ ಪ್ರತಿಯೊಂದು ಮರವನ್ನ ಏನು ಮಾಡ್ತಾನಮ್ಮ? ಕಡೆದು ಬೆಂಕಿಯಲ್ಲಿ ಹಾಕುವನು. ಒಳ್ಳೆಯ ಫಲವನ್ನು ಕೊಡುವಂಥ ಮರವನ್ನ ದೇವರು ಬೆಳೆಸುವನು. ಒಳ್ಳೆಯ ಫಲವನ್ನು ಕೊಡಲಾರದ ಮರವನ್ನ ದೇವರು ಏನು ಮಾಡುವನು ಗೊತ್ತಾ? ಅದನ್ನು ಕಡೆದು ಬೆಂಕಿಯಲ್ಲಿ ಹಾಕುವನು. ಇದರ ಅರ್ಥವೇನು ಪ್ರಿಯರೇ? ಮರ ಅಂದ್ರೆ ಏನು? ಗಿಡಗಳು ಅಂದ್ರೆ ಏನು? ಒಂದ್ಸಲ ನಾವು ಭಕ್ತನಾಗಿರುವಂಥ ಯೆಶಾಯನವರ ಗ್ರಂಥವನ್ನು ಓದಿ ಆಲೋಚನೆ ಮಾಡೋಣ್ರಿ. ಭಕ್ತನಾಗಿರುವಂಥ ಯೆಶಾಯನವರ ಗ್ರಂಥ 5ನೇ ಅಧ್ಯಾಯ. ಭಕ್ತನಾಗಿರುವಂಥ ಯೆಶಾಯನವರ ಗ್ರಂಥ 7ನೇ ಅಧ್ಯಾಯ 5ನೇ ವಚನವನ್ನು 5ನೇ ಅಧ್ಯಾಯ 7ನೇ ವಚನ 5ನೇ ಅಧ್ಯಾಯ 7ನೇ ವಚನವನ್ನು ಓದಿ ನಾವು ಆಲೋಚನೆ ಮಾಡೋಣ್ರಮ್ಮ. ಸೇನಾಧೀಶ್ವರನಾದ ಯೆಹೋವನ ದ್ರಾಕ್ಷ ತೋಟವು ಇಸ್ರಾಯೇಲರ ಮನೆತನ. ಸೇನಾಧೀಶ್ವರನಾದ ಯೆಹೋವನ ದ್ರಾಕ್ಷ ತೋಟವು ಇಸ್ರಾಯೇಲರ ಮನೆತನ. ಯೆಹೂದದ ಜನವು ಆತನ ಇಷ್ಟದ ಗಿಡವೇ. ಆ ತೋಟ ಅಂದರೆ ಇಸ್ರಾಯೇಲರು, ಗಿಡ ಅಂದರೆ ಇಸ್ರಾಯೇಲರು, ಯೆಹೂದ್ಯರು ಅಂತೇಳಿ ಇಲ್ಲಿ ಭಕ್ತನಾಗಿರುವಂಥ ಯೆಶಾಯನವರ ಮೂಲಕವಾಗಿ ನಮಗೆ ಗೊತ್ತಾಯಿತು. ಅಂದರೆ ಇಸ್ರಾಯೇಲರು, ಯೆಹೂದ್ಯರು ಅನ್ನುವಂಥವರನ್ನ ದೇವರು ಯಾರಿಗೆ ಹೋಲಿಕೆ ಮಾಡಿರುವನು ಅಂತಂದರೆ ಗಿಡಗಳಿಗೆ ಹೋಲಿಕೆ ಮಾಡಿರುವನು. ಆ ಇಸ್ರಾಯೇಲರಾಗಿರುವಂಥವರು, ಆ ಯೆಹೂದ್ಯರಾಗಿರುವಂಥವರು ದೇವರ ಮಾತುಗಳನ್ನು ಆಲೋಚನೆ ಮಾಡಿ, ದೇವರ ಕಾರ್ಯಗಳನ್ನು ಆಲೋಚನೆ ಮಾಡಿ, ದೇವರ ವಾಕ್ಯವನ್ನು ಆಲೋಚನೆ ಮಾಡಿ, ದೇವರ ಮಾತುಗಳ ಪ್ರಕಾರ ಬ್ರತಿಕಿದರೆ ಆ ಮರವನ್ನ ದೇವರು ಉಳಿಸುವನು. ಒಂದು ವೇಳೆ ಆ ಮರವು ಒಳ್ಳೆಯ ಫಲ ಕೊಡಲಾರದೆ ಇದ್ರೆ, ಅಂದರೆ ದೇವರಿಗೋಸ್ಕರವಾಗಿ ಒಬ್ಬ ಮನುಷ್ಯನು ಬ್ರತಕದೇ ಹೋದ್ರೆ, ನಿಜವಾಗಲೂ ಆ ಒಂದು ಮರವನ್ನು, ಆ ಒಬ್ಬ ಮನುಷ್ಯನನ್ನು ದೇವರು ಏನು ಮಾಡುವನಮ್ಮ ಅಂತಂದರೆ ಬೆಂಕಿಯಲ್ಲಿ ಹಾಕಿ ಸುಟ್ಟು ಬಿಡುವನು. ಮರ ಅಂದರೆ ಇಸ್ರಾಯೇಲರು, ಮರ ಅಂದರೆ ಯೆಹೂದ್ಯರು. ಆದರೆ ಯೆಹೂದ್ಯರಾಗಿರುವಂಥವರು ದೇವರ ಕಾರ್ಯಗಳನ್ನು ಮಾಡಿದರೆ, ದೇವರ ಮಾತುಗಳನ್ನು ಆಲೋಚನೆ ಮಾಡಿದರೆ ಮಾತ್ರ ಅವರನ್ನು ಉಳಿಸುವನು. ಒಂದು ವೇಳೆ ದೇವರ ಕಾರ್ಯವನ್ನು ಮಾಡದೆ, ದೇವರಿಗೋಸ್ಕರವಾಗಿ ಬ್ರತಕಲಾರದೆ ಹೋದರೆ ಅವರನ್ನು ದೇವರು ಏನು ಮಾಡ್ತಾನಮ್ಮ ಅಂತಂದರೆ ಬೆಂಕಿಯಲ್ಲಿ ಹಾಕುವನು, ಕಡೆದು ಬೆಂಕಿಯಲ್ಲಿ ಹಾಕುವನು ಅನ್ನುವಂಥ ವಿಷಯವನ್ನು ಭಕ್ತನಾಗಿರುವಂಥ ಯೋಹಾನನವರು ಮಾತಾಡಿದರು. ಇದರ ಅರ್ಥವೇನು? ಕೆಲವು ನಿಮಿಷಗಳಲ್ಲಿ ನಾವು ಆಲೋಚನೆ ಮಾಡೋಣ್ರಿ. ಕೆಲವು ನಿಮಿಷಗಳು ಪ್ರಿಯರೇ, ಇದು ಯಾರಿಗೆ ಸಂಬಂಧಪಟ್ಟಿರುವಂಥದ್ದು? ಮತ್ತೊಂದು ಸಲ ಮತ್ತಾಯನವರ ಸುವಾರ್ತೆಯನ್ನು ಓದಿ ನಾವು ಆಲೋಚನೆ ಮಾಡೋಣ್ರಿ. ಮತ್ತಾಯನವರ ಸುವಾರ್ತೆ 3ನೇ ಅಧ್ಯಾಯ. ಮತ್ತಾಯನವರ ಸುವಾರ್ತೆ 3ನೇ ಅಧ್ಯಾಯ 11ನೇ ವಚನ 12ನೇ ವಚನ. ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂಬುದಕ್ಕೆ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ. ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು, ಆತನ ಕೆರೆಗಳನ್ನು ಓರಲಿಕ್ಕೂ ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು ಅಂದನು. ಈ ಮಾತು ಪರಿಸಾಯರಿಗೂ ಸದ್ದುಕಾಯರಿಗೂ ಹೇಳಿರುವಂಥ ಮಾತು. ಈ ಮಾತು ಹೇಳುತ್ತಿರುವಾಗ 12 ಮಂದಿ ಶಿಷ್ಯರು ಕೂಡ ಯೇಸು ಸ್ವಾಮಿಯವರ ಶಿಷ್ಯರಾಗಿದ್ದಿಲ್ಲ. ಯೇಸು ಸ್ವಾಮಿಯವರೇ ಇನ್ನೂ ಬಂದಿದ್ದಿಲ್ಲವಾದ್ದರಿಂದ ಬೇರೆ ಇಲ್ಲಿ ಮಾತುಗಳು ಹೇಳುವ ಸಮಯದಲ್ಲಿ ಯೇಸು ಸ್ವಾಮಿಯವರು ಅಲ್ಲಿ ಇರಲಿಲ್ಲವಾದ್ದರಿಂದ
ಅಲ್ಲಿ ಆ ಮಾತು ಯಾರಿಗೆ ಹೇಳುವನು ಅಂತಂದರೆ ಪ್ರಿಯರೇ, ಪರಿಸಾಯರಿಗೂ ಸದ್ದುಕಾಯರಿಗೂ ಮಹಾಯಾಜಕರಾಗಿರುವಂಥವರಿಗೆ ಭಕ್ತರಾಗಿರುವಂಥ ಯೋಹಾನನವರು ಮಾತನಾಡುತ್ತಿರುವನು. ಆದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂಥ ವಿಷಯವೇನಂತಂದರೆ, ಪರಿಶುದ್ಧಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನವಾಗುವುದು. ಯಾರಿಗೆ? ದೇವರ ವಾಕ್ಯವನ್ನು ಆಲೋಚನೆ ಮಾಡಿ ದೇವರ ಮಾತುಗಳನ್ನು ಕೇಳಿ ಆ ಮಾತುಗಳನ್ನು ಅನೇಕ ಮಂದಿಗೆ ತಿಳಿಸುವವರು ಪರಿಶುದ್ಧಾತ್ಮನ ಮೂಲಕವಾಗಿ ದೀಕ್ಷಾ ಸ್ನಾನವನ್ನು ಹೊಂದುವರು. ಏನಮ್ಮ ನೀವು ಗಮನಿಸ್ರಿ, ದೇವರ ವಾಕ್ಯವನ್ನು ಕೇಳಿ ದೇವರ ವಾಕ್ಯವನ್ನು ಆಲೋಚನೆ ಮಾಡಿ ದೇವರ ಮಾತುಗಳನ್ನು ಅನೇಕ ಮಂದಿಗೆ ಹೇಳುತ್ತಿರುವಂಥವರೆಲ್ಲರೂ ಪರಿಶುದ್ಧಾತ್ಮನ ದೀಕ್ಷಾ ಸ್ನಾನ ಹೊಂದಿರುವಂಥವರು. ಅದನ್ನು ಒಂದು ಸಲ ನೋಡೋಣ್ರಿ. ಮತ್ತಾಯ ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ. ಇದು ಎಲ್ಲರಿಗೂ ಗೊತ್ತಿರುವಂಥ ವಾಕ್ಯ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 5ನೇ ವಚನ ಓದಮ್ಮ. 5ನೇ ವಚನ. ಹೀಗಿರಲಾಗಿ ಆತನು ಅವರಿಗೆ ಕೂಡಿದ್ದಾಗೆ ಅವರಿಗೆ ಯೋಹಾನನಂತೂ ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿದನು. ನಿಮಗಾದರೂ ಇನ್ನು ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು ಅಂದನು. ಇನ್ನು ಸ್ವಲ್ಪ ದಿವಸಗಳೊಳಗಾಗಿಯೇ ನೀವು ಪವಿತ್ರಾತ್ಮದಲ್ಲಿ ದೀಕ್ಷಾ ಸ್ನಾನ ಹೊಂದುವಿರಿ ಅಂದನು. ಪ್ರಿಯರೇ, ಆ ಒಂದು ದೀಕ್ಷಾ ಸ್ನಾನ ಹೊಂದಿರುವವರು ಯಾರು? ಭಕ್ತನಾಗಿರುವಂಥ ಯೋಹಾನನವರು ಹೇಳಿರುವಂಥ ಮಾತಿನ ಪ್ರಕಾರ, ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು, ಆತನ ಕೆರೆಗಳ ಭಾರವನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ, ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ಸ್ನಾನ ಮಾಡಿಸುವನು ಅಂತೇಳಿ ಯೋಹಾನನವರು ಹೇಳಿದ ಮಾತಿನ ಪ್ರಕಾರ ಪರಿಶುದ್ಧಾತ್ಮನ ದೀಕ್ಷೆ ಸ್ನಾನವನ್ನು ಹೊಂದಿರುವಂಥವರು ಯಾರಮ್ಮ ಅಂತಂದರೆ 12 ಮಂದಿ ಶಿಷ್ಯರು. ಉಳಿದಿರುವಂಥವರು ಕೂಡ ಭಾಳಷ್ಟು ಮಂದಿ ಪರಿಶುದ್ಧಾತ್ಮನ ದೀಕ್ಷಾ ಸ್ನಾನವನ್ನು ಹೊಂದಿದರು. ಇದು ಕೂಡ ಎಲ್ಲರಿಗೂ ಗೊತ್ತು. ಆದರೆ ಯಾವುದು ಗೊತ್ತಿಲ್ಲ ಅಂತಂದರೆ ಬೆಂಕಿಯ ದೀಕ್ಷಾ ಸ್ನಾನ ಅಂದರೆ ಏನು, ಅದನ್ನು ಆಲೋಚನೆ ಮಾಡಬೇಕು. ಇವತ್ತು ಎಲ್ಲರೂ ಪರಿಶುದ್ಧಾತ್ಮನ ದೀಕ್ಷಾ ಸ್ನಾನ ಗೊತ್ತು, ಆದರೆ ಏನು ಗೊತ್ತಿಲ್ಲ. ಅಂದರೆ ಬೆಂಕಿಯ ದೀಕ್ಷಾ ಸ್ನಾನ ಅಂದರೆ ಏನು, ಅದನ್ನು ಆಲೋಚನೆ ಮಾಡುವಂಥವರು ಭಾಳಷ್ಟು ಕಡಿಮೆ ಇರುವುದರಿಂದ ಪ್ರಿಯರೇ, ಅದನ್ನು ನಾವು ಆಲೋಚನೆ ಮಾಡೋಣ್ರಿ. ಆದರೆ ಪವಿತ್ರ ಆತ್ಮದಲ್ಲಿಯೂ ದೀಕ್ಷಾ ಸ್ನಾನ ಹೊಂದಿರುವಂಥವ್ರು ಯಾರಮ್ಮ ಅಂತಂದರೆ ಕೇವಲ 12 ಮಂದಿ ಶಿಷ್ಯರು ಮಾತ್ರ ಅಲ್ಲ, ಅನೇಕ ಮಂದಿ ಹೊಂದಿದ್ರು. ಅದು ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 1ನೇ ವಚನವನ್ನು ಓದಿ ಆಲೋಚನೆ ಮಾಡೋಣ್ರಿ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 1ನೇ ವಚನ. ಪಂಚಾಶತ್ತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯಲ್ಲೆಲ್ಲ ತುಂಬಿಕೊಂಡಿತು. ಇದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಲ್ಲಿ ಒಂದೊಂದಾಗಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು ಅಂತೇಳಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ನೀವು ಆಲೋಚನೆ ಮಾಡ್ರಿ. ದೀಕ್ಷಾ ಸ್ನಾನ ಅಂತಂದ್ರೆ ಏನ್ರಿ? ನಾವು ನೀರಿನಲ್ಲಿ ಮುಳುಗಿದರೆ ದೀಕ್ಷಾ ಸ್ನಾನ ಅಂತಿದ್ವಲ್ರಿ. ಇದೇನು ಪರಿಶುದ್ಧಾತ್ಮ ಹೊಂದಿದವರನ್ನು ಕೂಡ ದೀಕ್ಷಾ ಸ್ನಾನ ಅಂದಿರುವನು ಅಂತಂದರೆ ಇದು ಹೇಗೆ ಅಂತೇಳಿ ಭಾಳಷ್ಟು ಮಂದಿ ಅನ್ನಬಹುದು. ಆದರೆ ಅದನ್ನು ಕೂಡ ನಾವು ಆಲೋಚನೆ ಮಾಡೋಣ್ರಿ. ಅದೇ ಅಪೊಸ್ತಲರ ಕೃತ್ಯಗಳು 11ನೇ ಅಧ್ಯಾಯ, ಅದೇ ಅಪೊಸ್ತಲರ ಕೃತ್ಯಗಳು 11ನೇ ಅಧ್ಯಾಯ 15ನೇ ವಚನವನ್ನು ಓದಿ ನಾವು ಆಲೋಚನೆ ಮಾಡೋಣ್ರಿ. 15ನೇ ವಚನ 16ನೇ ವಚನಮ್ಮ. ನಾನು ಮಾತಾಡುವುದಕ್ಕೂ ಪ್ರಾರಂಭಿಸಿದಾಗ ಅಂದರೆ ಯೇಸು ಸ್ವಾಮಿ ಒಂದು ಕಾಲದಲ್ಲಿ ಭಕ್ತನಾಗಿರುವಂಥ ಪೇತ್ರನವರು ಅನ್ಯನಾಗಿರುವಂಥ ಕೊರ್ನೇಲನಿಗೆ ದೇವರ ವಾಕ್ಯವನ್ನು ಹೇಳಿದಾಗ ಪರಿಶುದ್ಧಾತ್ಮವು ಆತನ ಮೇಲೆಯೂ ಕೂಡ ಇಳಿಯಿತು. ಆದರೆ
ಪೇತ್ರನವರು ಯೆರೂಸಲೇಮಿಗೆ ಬಂದ ನಂತರ ಭಕ್ತನಾಗಿರುವಂಥ ಪೇತ್ರನವರು ಕೊರ್ನೇಲನಿಗೆ ದೇವರ ವಾಕ್ಯವನ್ನು ಹೇಳಿ ಪರಿಶುದ್ಧಾತ್ಮವು ಇಳಿದಿರುವುದನ್ನು ನೋಡಿದ ನಂತರ, ಆತನಿಗೆ ದೇವರ ವಾಕ್ಯವನ್ನು ಹೇಳಿದ ನಂತರ ಆತನು ಯೆರೂಸಲೇಮಿಗೆ ಬಂದ. ಯೆರೂಸಲೇಮಿಗೆ ಬಂದ ನಂತರ ಯಹೂದ್ಯರಾಗಿರುವಂಥವರು ಪೇತ್ರನವ್ರಿಗೆ ಅಂದರು, ನೀನು ಅನ್ಯ ಜನರ ಬಳಿಗೆ ಹೋಗಿ ಅವರು ಕೂಡ ಸಹವಾಸ ಮಾಡಿರುವಿ ಅಂತೇಳಿ ಆತನಿಗೆ ಒತ್ತಾಯವಾದ ಮಾತುಗಳನ್ನು ಆಡಿದರು. ಆದ್ದರಿಂದ ಅಂಥ ಒತ್ತಾಯವಾದ ಮಾತುಗಳನ್ನಾಡಿದವರಿಗೆ ಪೇತ್ರನು ಹೇಳುವಂಥ ಪ್ರಸಂಗದಲ್ಲಿ ನಾವು ನೋಡುತ್ತಾ 15ನೇ ವಚನದಲ್ಲಿ ನಾವು ನೋಡುತ್ತಾ ಹೋದರೆ, ನಾನು ಮಾತಾಡುವುದಕ್ಕೆ ಪ್ರಾರಂಭಿಸಿದಾಗ ಪವಿತ್ರಾತ್ಮ ವರವು ಮೊದಲು ನಮ್ಮ ಮೇಲೆ ಇಳಿದಂತೆ ಅವರ ಮೇಲೆಯೂ ಇಳಿಯಿತು. ಅಂದರೆ ಕೊರ್ನೇಲನ ಮೇಲೆಯೂ ಕೊರ್ನೇಲನ ಸಂಗಡ ಇದ್ದವರ ಮೇಲೆ ಇಳಿಯಿತು. ಆಗ ಯೋಹಾನನಂತೂ ನೀರಿನಲ್ಲಿ ದೀಕ್ಷೆ ಸ್ನಾನ ಮಾಡಿಸಿದನು, ನಿಮಗಾದರೂ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು ಎಂದು ಯೇಸು ಸ್ವಾಮಿ ಹೇಳಿದ ಮಾತು ನನ್ನ ನೆನಪಿಗೆ ಬಂತು. ಅಂದರೆ ಭಕ್ತನಾಗಿರುವಂಥ ಕೊರ್ನೇಲರವರು ಕೂಡ ಪರಿಶುದ್ಧಾತ್ಮನ ದೀಕ್ಷೆ ಸ್ನಾನವನ್ನು ಹೊಂದಿದನು. 12 ಮಂದಿ ಅಪೊಸ್ತಲರು ಕೂಡ ಪರಿಶುದ್ಧಾತ್ಮನ ದೀಕ್ಷೆ ಸ್ನಾನವನ್ನು ಹೊಂದಿದರು. ಅದರಂತೆ ಅನೇಕ ಮಂದಿ ಪರಿಶುದ್ಧಾತ್ಮನ ದೀಕ್ಷೆ ಸ್ನಾನವನ್ನು ಹೊಂದಿದರು. ಬೇರೆ ಇಲ್ಲಿ ನೀವು ಗಮನಿಸ್ರಿ. ಆದರೆ ಬೆಂಕಿಯಿಂದ ದೀಕ್ಷೆ ಸ್ನಾನ ಅಂದರೆ ಏನು? ಅದು ಇವತ್ತು ನಾವು ಆಲೋಚನೆ ಮಾಡಬೇಕು. ಪರಿಶುದ್ಧಾತ್ಮನ ದೀಕ್ಷೆ ಸ್ನಾನ ಅಂದರೆ ಎಲ್ಲರಿಗೂ ಗೊತ್ತು. ಪರಿಶುದ್ಧಾತ್ಮನ ದೀಕ್ಷೆ ಸ್ನಾನ ಅಂದರೆ ಎಲ್ಲರಿಗೂ ಗೊತ್ತು. ಆದರೆ ಬೆಂಕಿಯ ದೀಕ್ಷೆ ಸ್ನಾನ ಅಂದ್ರೇನು? ಅದು ಯಾರಿಗೆ ಸಂಭವಿಸುವುದು? ಅದು ಯಾರಿಗೆ ಹೋಲಿಕೆ ಆಗುವುದು ಅಂತಂದರೆ, ಆಗಿನ ಕಾಲದಲ್ಲಿರುವಂಥ ಯಹೂದ್ಯರಾಗಿರುವಂಥವರು ಯೇಸು ಸ್ವಾಮಿಯನ್ನು ನಂಬಲಿಲ್ಲ. ಯೇಸು ಸ್ವಾಮಿ ಹೇಳಿರುವಂಥ ಮಾತುಗಳನ್ನು ನಂಬಲಿಲ್ಲ. ಕಾರಣ ಏನಂತಂದರೆ, ನೀನು ಯೇಸು ಸ್ವಾಮಿ ಅಲ್ಲ, ನಮ್ಮನ್ನು ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ಬಂದವರು ನೀನಲ್ಲ, ನಾವು ಬೇರೊಬ್ಬ ಅರಸನನ್ನು ಎದುರು ನೋಡ್ತೀವಿ ಅಂತೇಳಿ ಒಂದು ಕಾಲದಲ್ಲಿ ಅನೇಕ ಮಂದಿ ಪರಿಸಯರಾಗಿರುವಂಥವರು ಯಹೂದ್ಯರಾಗಿರುವಂಥವರು ಯೇಸು ಸ್ವಾಮಿಯನ್ನು ನಂಬಲಿಲ್ಲ. ಇವರು ಯಾರು? ಒಳ್ಳೆಯ ಫಲವನ್ನು ಕೊಡಲಾರದ ಮರಗಳು. ಇವರು ಯಾರಮ್ಮ? ಇವರು ಒಳ್ಳೆಯ ಫಲವನ್ನು ಕೊಡಲಾರದಂಥ ಮರಗಳು. ಆದರೆ ಒಳ್ಳೆಯ ಫಲವನ್ನು ಕೊಡುವಂಥ ಮರಗಳು ಯಾವುವು ಅಂತಂದರೆ ನಮ್ಗೆ ಗೊತ್ತು. 12 ಮಂದಿ ಶಿಷ್ಯರು ಕೂಡ ಒಳ್ಳೆಯ ಫಲವನ್ನು ಕೊಟ್ಟರು. ಅದರಂತೆ ಅವರ ಹಿಂದೆ ಇದ್ದಿರುವಂಥ ಅನೇಕ ಮಂದಿ ಕೂಡ ಒಳ್ಳೆಯ ಫಲವನ್ನು ಕೊಟ್ಟರು. ಆದರೆ ಯಹೂದ್ಯರೊಳಗೆ ಇವರು ಮರಗಳು. ದೇವರು ಇವರನ್ನು ಯಾವುದಕ್ಕೆ ಹೋಲಿಕೆ ಮಾಡಿರುವನು? ಭಕ್ತನಾಗಿರುವಂಥ ಯೆಶಾಯನವರ ಪುಸ್ತಕದಲ್ಲಿ ಮರಗಳು ಅಂತೇಳಿ ಹೋಲಿಕೆ ಮಾಡಿರುವನು. ಆದ್ದರಿಂದ ಕೆಲವರೇನೋ ಒಳ್ಳೆಯ ಫಲವನ್ನು ಕೊಟ್ಟವರು ಒಳ್ಳೆಯ ಮರಗಳು, ಕೆಲವರೇನೋ ಕೆಟ್ಟ ಮರಗಳು ಕೆಟ್ಟ ಫಲವನ್ನು ಕೊಟ್ಟಂಥ ಮರಗಳು ಕೆಟ್ಟ ಮರಗಳು. ಆದ್ದರಿಂದ ಸ್ನಾನಿಕನಾದ ಯೋಹಾನನವರಂದ್ರು, ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ. ಅಂದ್ರೇನು? ಇಸ್ರಾಯೇಲರು ನಾವೇ ಧರ್ಮಶಾಸ್ತ್ರವನ್ನು ಹೊಂದಿದವಂಥವರು, ನಾವಲ್ಲದೆ ಯಾರಿಗೂ ಧರ್ಮಶಾಸ್ತ್ರವಿಲ್ಲ ಅಂತೇಳಿ ಅಂದುಕೊಂಡು ಗರ್ವಿಸಿಕೊಂಡಿರುವಂಥವರನ್ನ ತೆಗೆದು ಹಾಕಿ ದೇವರ ವಾಕ್ಯವನ್ನು ಎಲ್ಲರಿಗೂ ಕೊಡಬೇಕು ಅನ್ನುವಂಥ ದೇವರ ಆಲೋಚನೆ ಇದೆ ಅಂತೇಳಿ ಭಕ್ತನಾಗಿರುವಂಥ ಯೋಹಾನನವರು ಮರಗಳನ್ನು ಹೋಲಿಕೆ ಮಾಡಿ ಹೇಳಿದರು. ಯಾರ್ಯಾರು ಇಸ್ರಾಯೇಲರಲ್ಲಿ ಯಾರ್ಯಾರು ಯಹೂದ್ಯರಲ್ಲಿ ಒಳ್ಳೆಯ ಫಲವನ್ನು ಕೊಡುವರು ಅವರನ್ನು ದೇವರು ಉಳಿಸುವನು. ಒಂದು ವೇಳೆ ಯಾರಾದರೂ ಕೆಟ್ಟ ಆಲೋಚನೆಯಿಂದ ಇರುವರು, ಯೇಸು ಸ್ವಾಮಿಯನ್ನು ನಂಬಲಿಲ್ಲವೋ, ಯೇಸು ಸ್ವಾಮಿಯವರ ಮಾತುಗಳನ್ನು ಕೇಳಲಿಲ್ಲವೋ ಅಂಥವರನ್ನ ಬೆಂಕಿಯಲ್ಲಿ ಹಾಕುವನು ಅಂದ್ರು. ಆ ಬೆಂಕಿ ಅಂದರೆ ಏನು? ಆ ಇಸ್ರಾಯೇಲರಂದ್ರೆ ಏನು? ಮರಗಳು. ಆದರೆ ಒಳ್ಳೆಯ ಫಲವನ್ನು ಕೊಡಲಾರದಂಥ ಮರಗಳು ಅಂದರೆ ದೇವರ ವಾಕ್ಯವನ್ನು ಕೇಳಲಾರದವರು, ದೇವರ ವಾಕ್ಯವನ್ನು ತಿರಸ್ಕಾರ ಮಾಡಿದವರು, ದೇವರ ವಾಕ್ಯವನ್ನು ಹಲ್ಲುಗಳೆಯುವವರು, ಇವರೆಲ್ಲರೂ ಒಳ್ಳೆಯ ಫಲವನ್ನು ಕೊಡಲಾರದಂಥ ಮರಗಳು. ಇಂಥ ಒಂದು ಮರಗಳನ್ನು ದೇವರು ಏನು ಮಾಡುವ ನಮ್ಮ ಅಂತಂದರೆ ಪ್ರಿಯರೇ, ನೀವು ಆಲೋಚನೆ ಮಾಡ್ರಿ. ಅವರನ್ನು ಬೆಂಕಿಯಲ್ಲಿ ಹಾಕುವನು. ಹೇಗೆ?
ಬೇರೆ ಧರ್ಮಶಾಸ್ತ್ರವನ್ನು ದೇವರು ತೆಗೆದಾಕ್ತೀನಿ ಅಂತಂದರೂ ಕೂಡ, ಯಜ್ಞ ನೈವೇದ್ಯಗಳನ್ನು ನಿಲ್ಲಿಸ್ತೀನಿ ಅಂತೇಳಿದ್ರು ಕೂಡ, ಯಜ್ಞ ನೈವೇದ್ಯಗಳಲ್ಲಿ ನಾನು ಸಂತೋಷ ಪಡಂಗಿಲ್ಲ ಅಂತೇಳಿ ಯೇಸು ಸ್ವಾಮಿಯವರು ಹೇಳಿದರು ಕೂಡ, ಯೇಸು ಸ್ವಾಮಿಯವರ ಮಾತುಗಳನ್ನು ಕೇಳಲಾರದೆ, 12 ಮಂದಿ ಅಪೋಸ್ತಲರ ಮಾತುಗಳನ್ನು ಕೇಳಲಾರದೆ, ಭಕ್ತನಾಗಿರುವಂಥ ಪೌಲನವರ ಮಾತು ಕೇಳದೆ, ಆಗಿನ ಕಾಲದಲ್ಲಿ ಬಾರ್ನಾಬನಾಗಿರ್ಬೋದು, ತಿಮೋತಿಯವರಾಗಿರ್ಬೋದು, ಎಷ್ಟೋ ಮಂದಿ ಭಕ್ತಾದಿಗಳ ಮಾತುಗಳನ್ನು ಕೇಳಲಾರದ ಯಹೂದ್ಯರಿಗೆ ದೇವರು ಏನು ಮಾಡುವನಮ್ಮ ಅಂತಂದರೆ, ಕೇಳಲಾರದವರಿಗೆ ದೇವರು ಏನು ಮಾಡುವನಮ್ಮ ಅಂತಂದರೆ, ಬೆಂಕಿಯ ಮೂಲಕ ಅವರನ್ನು ದೀಕ್ಷೆ ಸ್ನಾನ ಮಾಡುವನು. ಬೆಂಕಿಯ ಮೂಲಕ ಅವರಿಗೆ ದೀಕ್ಷೆ ಸ್ನಾನ ಮಾಡುವನು. ನಂಬಿದವರಿಗೆ ಏನು ಪರಿಶುದ್ಧಾತ್ಮನ ಮೂಲಕವಾಗಿ ದೀಕ್ಷೆ ಸ್ನಾನವಾಯಿತು. ನಂಬಲಾರದವರಿಗೆ ಬೆಂಕಿಯ ಮೂಲಕ ದೀಕ್ಷೆ ಸ್ನಾನ, ನಂಬಲಾರದವರಿಗೆ ಬೆಂಕಿಯ ಮೂಲಕ ದೀಕ್ಷೆ ಸ್ನಾನ. ಅದನ್ನು ಕೂಡ ಒಂದ್ಸಲ ನಾವು ಲೂಕನವರ ಸುವಾರ್ತೆಯಲ್ಲಿ ನೋಡೋಣ್ರಿ. 21ನೇ ಅಧ್ಯಾಯ, ಭಕ್ತನಾಗಿರುವಂಥ ಲೂಕನವರ ಸುವಾರ್ತೆ 21ನೇ ಅಧ್ಯಾಯ 20ನೇ ವಚನವನ್ನು ಓದಿ ನಾವು ತಿಳಿದುಕೊಳ್ಳೋಣ್ರಮ್ಮ. 20ನೇ ವಚನ. ಆದರೆ ದಂಡುಗಳು ಯೆರೂಸಲೇಮ್ ಪಟ್ಟಣಕ್ಕೆ ಮುತ್ತಿಗೆ ಹಾಕಿರುವುದನ್ನು ನೀವು ಕಾಣುವಾಗ, ದಂಡುಗಳು ಅಂದ್ರೆ ಏನು? ಸುತ್ತಮುತ್ತಲು ರೋಮಿಯರು ಬಂದರು, ಸುತ್ತಮುತ್ತಲು ರೋಮಾ ಸೈನ್ಯವು ನಿಂತುಕೊಂಡಿತು. ನೀರೋ ಚಕ್ರವರ್ತಿಯ ಕಾಲದಲ್ಲಿ ವೆಸ್ಪ್ಯಾಸಿಯನ್ ಮಗನಾಗಿರುವಂಥ ಟೈಟಸ್ ಎಂಬುವ ಆತನ ಸೈನ್ಯವು ಬಂದು ಯೆರೂಸಲೇಮಿನ ಸುತ್ತಮುತ್ತಲು ಮುತ್ತಿಗೆ ಹಾಕಿದರು. ಯಾರು ಹೊರಬಾರದಂತೆ ಎಲ್ಲರೂ ಮುತ್ತಿಗೆ ಹಾಕುವ ಕಾಲವು ಬರುವುದು ಎಂದು ಸ್ವಾಮಿಯವರು ಹೇಳಿರುವಂಥ ಮಾತು ನೆರವೇರುವಂಥ ಸಮಯವು ಬರುವುದು. ಯಾಕೆ ಅಂತಂದರೆ, ಅವರು ದೇವರ ವಾಕ್ಯವನ್ನು ಕೇಳುವುದಕ್ಕೆ ಮನಸ್ಸು ಮಾಡಲಿಲ್ಲ, ದೇವರ ವಾಕ್ಯವನ್ನು ಆಲೋಚನೆ ಮಾಡುವುದಕ್ಕೆ ಮನಸ್ಸು ಮಾಡಲಿಲ್ಲ. ಯೇಸು ಸ್ವಾಮಿಯವರ ವಾಕ್ಯವನ್ನು ತಿರಸ್ಕಾರ ಮಾಡಿದರು. ಯೇಸು ಸ್ವಾಮಿಯವರ ವಾಕ್ಯವನ್ನು ಹೇಳುವಂಥವರನ್ನು ಅಡ್ಡಿ ಮಾಡಿದರು. ಯೇಸು ಸ್ವಾಮಿಯವರ ವಾಕ್ಯವನ್ನು ಹೇಳುವಂಥವರನ್ನು ಹೊಡೆದರು, ಬಡಿದರು. ನಾನಾ ವಿಧವಾದ ಚಿತ್ರಹಿಂಸೆಗಳಿಂದ ಅವರನ್ನು ಪೀಡಿಸಿದರು. ಅಂಥವರನ್ನು ದೇವರು ಏನು ಮಾಡುವನು ಅಂತಂದರೆ, ರೋಮಿಯರ ಮೂಲಕವಾಗಿ ಯೆರೂಸಲೇಮಿನ ಸುತ್ತಮುತ್ತ ಏನು ಮಾಡಿದ್ರು? ದಂಡುಗಳು. ಓದಮ್ಮ. ದಂಡುಗಳು ಯೆರೂಸಲೇಮ್ ಪಟ್ಟಣಕ್ಕೆ ಮುತ್ತಿಗೆ ಹಾಕಿರುವುದನ್ನು ನೀವು ಕಾಣುವಾಗ, ಅದು ಹಾಳಾಗುವ ಕಾಲ ಸಮೀಪವಾಯಿತೆಂದು ತಿಳ್ಕೊಳ್ಳಿರಿ. ಆಗ ಯೂದಾಯದಲ್ಲಿರುವವರು ಬೆಟ್ಟಗಳಿಗೆ ಓಡಿ ಹೋಗಲಿ. ಯಾರು? ಒಳ್ಳೆಯ ಫಲವನ್ನು ಕೊಡುವಂಥ ಯೆಹೂದ್ಯರು. ಒಳ್ಳೆಯ ಫಲವನ್ನು ಕೊಡುವಂಥ ಯೆಹೂದ್ಯರು ಅಂದರೆ ಯೇಸು ಸ್ವಾಮಿಯವರ ಮಾತುಗಳನ್ನು ಕೇಳಿರುವಂಥವರು, ಯೇಸು ಸ್ವಾಮಿಯವರ ಮಾತುಗಳನ್ನು ನಂಬುವಂಥವರೆಲ್ಲರೂ ಏನು ಮಾಡಬೇಕು? ಆ ಒಂದು ಯೆರೂಸಲೇಮನ್ನು ಬಿಟ್ಟು ಬೆಟ್ಟಗಳಿಗೆ ಓಡೋಗಬೇಕು. ಯಾಕಂತಂದರೆ ನೀವು 20ನೇ ವಚನ, ಆದರೆ ದಂಡುಗಳು ಯೆರೂಸಲೇಮ್ ಪಟ್ಟಣಕ್ಕೆ ಮುತ್ತಿಗೆ ಹಾಕಿರುವುದನ್ನು ನೀವು ಕಾಣುವಾಗ, ಅದು ಹಾಳಾಗುವ ಕಾಲ ಸಮೀಪವಾಯಿತೆಂದು ತಿಳ್ಕೊಳ್ಳಿರಿ. ಆಗ ಯೂದಾಯದಲ್ಲಿರುವವರು ಬೆಟ್ಟಗಳಿಗೆ ಓಡಿ ಹೋಗಲಿ ಎಂದು ಯಾಕೆ ಸ್ವಾಮಿಯವರು ಮಾತನಾಡುತ್ತಿರುವರು ಅಂತಂದರೆ, ಬೇರೆ ಒಳ್ಳೆಯ ಫಲವನ್ನು ಕೊಡುವಂಥ ಯೆಹೂದ್ಯರು ತಮ್ಮ ಪ್ರಾಣಗಳನ್ನು ರಕ್ಷಿಸಿಕೊಳ್ಳುವುದಕ್ಕೋಸ್ಕರವಾಗಿ ಯೆರೂಸಲೇಮಿನೊಳಗಿರಬಾರದು. ಯಾಕಂದರೆ ದಂಡುಗಳು ಬಂದು ಯೆರೂಸಲೇಮಿನ ಸುತ್ತಮುತ್ತ ಮುತ್ತಿಗೆ ಹಾಕಿ ಯೆರೂಸಲೇಮಿನಲ್ಲಿರುವಂಥ ಎಲ್ಲರನ್ನ ಬೆಂಕಿಯಿಂದ ಸುಟ್ಟು ಬಿಡುವರು. ಆದ್ದರಿಂದ ಆಗಿನ ಕಾಲದಲ್ಲಿರುವಂಥ ಗರ್ಭಿಣಿ ಸ್ತ್ರೀಯರನ್ನು ಹೊಟ್ಟೆಯೊಳಗೆ ಕತ್ತಿಯಿಂದ ಚುಚ್ಚಿ ಸೀಳಿ ಆ ಮಲೆಕೂಸುಗಳನ್ನು ಆ ಒಂದು ಮಲೆಕೂಸುಗಳನ್ನು ಎಳೆದುಕೊಂಡು ಬಂಡೆಗೆ ಅಪ್ಪಳಿಸಿ ಮೆಡದನ್ನು ಚಿಟ್ಲಿಸುವಂತೆ ಮಾಡುವರು. ಆದ ಕಾರಣ ಸಹೋದರಿಯರೇ, ನೀವು ಗಮನಿಸ್ರಿ. ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ವಿಷಯವೇನಂತಂದರೆ, ಆ ಒಂದು ಸಮಯ ಬಂದಾಗ ಒಳ್ಳೆಯ ಫಲವನ್ನು ಕೊಡುವಂಥ ಪ್ರತಿಯೊಂದು ಮರಗಳು ಎಲ್ಲಿಗೋಗ್ಬೇಕು?
ಪ್ರತಿಯೊಂದು ಮರಗಳಂದರೆ ಯಹೂದ್ಯರು ಎಲ್ಲಿಗೆ ಹೋಗಬೇಕು? ಬೆಟ್ಟಗಳಿಗೆ ಓಡಿ ಹೋಗಬೇಕು, ಬೆಟ್ಟಗಳಿಗೆ ಓಡಿ ಹೋಗಬೇಕು. ಒಂದು ವೇಳೆ ಒಳ್ಳೆಯ ಫಲವನ್ನು ಕೊಡಲಾರದ ಕೊಂಬೆಗಳು ಅಂದರೆ ಯೇಸು ಸ್ವಾಮಿಯವರ ಮಾತುಗಳನ್ನು ಕೇಳಲಾರದೆ ಈ ಲೋಕದಲ್ಲಿ ಧರ್ಮಶಾಸ್ತ್ರವನ್ನೇ ನಾವು ನಂಬುತ್ತೀವಿ, ಧರ್ಮಶಾಸ್ತ್ರದ ಪ್ರಕಾರವಾಗಿ ನಾವು ಯಜ್ಞಗಳನ್ನು ಸಮರ್ಪಣೆ ಮಾಡ್ತೀವಿ, ಯೇಸು ಸ್ವಾಮಿಯನ್ನು ನಮ್ಮಂಗಿಲ್ಲ ಅಂದಿರುವವರು ರೋಮ ರಾಜರ ಮೂಲಕವಾಗಿ ಬೆಂಕಿ ಹತ್ತಿಸಿಕೊಂಡು ನಾಶವಾದರು. ಅನೇಕ ಮಂದಿ ಮತ ಅಭಿಮಾನಿಗಳು ಯೇಸು ಸ್ವಾಮಿಯನ್ನು ನಂಬಲಾರದವರನ್ನ ಒಂದು ಕಾಲದಲ್ಲಿ ರೋಮಿಯರು ಏನು ಮಾಡಿದರು? ಆಗಿನ ಕಾಲದಲ್ಲಿರುವಂಥ ಯಹೂದ್ಯರಿಗೆ ಬೆಂಕಿ ಹಚ್ಚಿದರು. ಯೆರೂಸಲೇಮಿನ ದೇವಾಲಯಕ್ಕೆ ಆ ಒಂದು ಪಟ್ಟಣಕ್ಕೆ ಬೆಂಕಿ ಹತ್ತಿದಾಗ ಅಲ್ಲಿರುವಂಥ ಯಹೂದ್ಯರು ಅಂದರೆ ಯೇಸು ಸ್ವಾಮಿಯನ್ನು ನಂಬಲಾರದವರು ಬೆಂಕಿಗೆ ತುತ್ತಾದರು, ಬೆಂಕಿಯೊಳಗಿಂದ ಹತ್ತಿಸಿಕೊಂಡು ಸತ್ರು. ಅದು ಬೆಂಕಿಯ ದೀಕ್ಷೆ ಸ್ನಾನ. ಅದು ಯಾವ ದೀಕ್ಷಾ ಸ್ನಾನಮ್ಮ? ಬೆಂಕಿಯ ದೀಕ್ಷಾ ಸ್ನಾನ. ಅದಕ್ಕೋಸ್ಕರವಾಗಿ ಭಕ್ತನಾಗಿರುವಂಥ ಯೋಹಾನನವರು ಹೇಳಿದರು. ಅದನ್ನು ಒಂದ್ಸಲ ಓದೋಣ್ರಮ್ಮ, ಮತ್ತೊಂದು ಸಲ ಓದೋಣ್ರಿ. ಭಕ್ತನಾಗಿರುವಂಥ ಮತ್ತಾಯನವರ ಸುವಾರ್ತೆ 3ನೇ ಅಧ್ಯಾಯ 11ನೇ ವಚನ. ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂಬುದಕ್ಕೆ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ, ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು, ಆತನ ಕೆರೆಗಳನ್ನು ಓರ್ಲಿಕ್ಕೂ ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು. ಅಂದ್ರೆ ಏನು? ಬೆಂಕಿಯಲ್ಲಿ ಸ್ನಾನ ಮಾಡುವಂಥವರು ಯಹೂದ್ಯರು. ಅವ್ರು ಯಾರು? ಯೇಸು ಸ್ವಾಮಿಯನ್ನು ನಂಬಲಾರದಂಥ ಯಹೂದ್ಯರು. ಯೇಸು ಸ್ವಾಮಿಯನ್ನು ನಂಬಿರುವಂಥ ಯಹೂದ್ಯರು ಮಾತ್ರ ಪರಿಶುದ್ಧಾತ್ಮನ ಮೂಲಕವಾಗಿ ದೀಕ್ಷಾ ಸ್ನಾನ ಹೊಂದಿದರು. ನಂಬಲಾರದ ಯಹೂದ್ಯರು ಬೆಂಕಿಯ ಮೂಲಕ ದೀಕ್ಷಾ ಸ್ನಾನವನ್ನು ಹೊಂದಿದರು. ಮತ್ತೊಂದು ವಾಕ್ಯ ಅದೇ ಲೂಕನವರ ಸುವಾರ್ತೆ 19ನೇ ಅಧ್ಯಾಯದಲ್ಲಿ, ಅದೇ ಲೂಕನವರ ಸುವಾರ್ತೆ 19ನೇ ಅಧ್ಯಾಯ 41ನೇ ವಚನ ಹೋದ್ರಮ್ಮ. 41ನೇ ವಚನ. ತರುವಾಯ ಆತನು ಸಮೀಪಕ್ಕೆ ಬಂದಾಗ ಆ ಪಟ್ಟಣವನ್ನು ನೋಡಿ ಅದರ ವಿಷಯವಾಗಿ ಸ್ವಾಮಿಯವರು ಹತ್ತರು. ಏನಂತೇಳಿ? ಅಯ್ಯೋ, ಕೆಲವು ವರ್ಷಗಳೊಳಗಾಗಿಯೇ ಈ ಜನಗಳು ಯೆರೂಸಲೇಮಿನೊಳಗಿರುವಂಥ ಎಲ್ಲ ಜನರು ಬೆಂಕಿಗೆ ತುತ್ತಾಗುವರಲ್ಲ ಎಂದು ಸ್ವಾಮಿಯವರು ಹತ್ತರು. ರೋಮಿಯರು ಬಂದು ಯೆರೂಸಲೇಮಿಗೆ ಬೆಂಕಿ ಹಚ್ಚುವರಲ್ಲ, ಆ ಬೆಂಕಿಯ ಮೂಲಕವಾಗಿ ಇವರು ನಾಶವಾಗುವರಲ್ಲ ಎಂದು ಸ್ವಾಮಿಯವರು ಏನು ಮಾಡಿದ್ರಮ್ಮ? ನೀನಾದರೂ ಸಮಾಧಾನಕ್ಕೆ ಬೇಕಾಗಿರುವಂಥದ್ದನ್ನು ಇದೇ ದಿನದಲ್ಲಿ ತಿಳಿದುಕೊಂಡರೆ ಎಷ್ಟೋ ಒಳ್ಳೆಯದು. ಆದರೆ ಈಗ ಅದು ನಿನ್ನ ಕಣ್ಣಿಗೆ ಮರೆಯಾಗಿದೆ. ದೇವರು ನಿನಗೆ ದರ್ಶನ ಕೊಟ್ಟ ಸಮಯವನ್ನು ಅಂದರೆ ಯಾರು? ಯಹೂದ್ಯರಿಗೆ ಸುಮಾರು ಯೇಸು ಸ್ವಾಮಿ ಸತ್ತಂದಿನಿಂದ 40 ವರ್ಷಗಳ ಕಾಲ ಅವರಿಗೆ ಸಮಯ ಇತ್ತು. 12 ಮಂದಿ ಅಪೊಸ್ತಲರ ಮೂಲಕವಾಗಿ ಆದರೂ ದೇವರನ್ನು ತಿಳ್ಕೊಳ್ಬೇಕಾಗಿತ್ತು. ಆಗಿನ ಕಾಲದಲ್ಲಿ ಅಪೊಸ್ತಲರ ಮೂಲಕವಾಗಿ ಕೂಡ ಸ್ವಾಮಿಯವರನ್ನು ತಿಳ್ಕೊಳ್ಬೇಕಾಗಿತ್ತು. ಆದರೂ ಕೂಡ ಅವರು ತಿಳಿದುಕೊಳ್ಳಲಾರದೇ ಇದ್ದರಿಂದ ಅವರಿಗೆ ದೇವರ ಕೋಪವು ಬಂತು. ಆ ಕೋಪವು ಏನು ಅಂತಂದರೆ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ಕೂಡ ಭಕ್ತನಾಗಿರುವಂಥ ಪೌಲನು ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ, ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನ ಓದಮ್ಮ. 2ನೇ ಅಧ್ಯಾಯ 15ನೇ ವಚನ. 2ನೇ ಅಧ್ಯಾಯ 15ನೇ ವಚನ. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನ. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನ ಓದಮ್ಮ.
ಆ ಯಹೂದ್ಯರು ಕರ್ತನಾದ ಯೇಸುವನ್ನು ಪ್ರವಾದಿಗಳನ್ನು ಕೊಂದರು, ನಮ್ಮನ್ನು ಅಟ್ಟಿಬಿಟ್ಟರು. ಅಂದರೆ ಪೌಲನನ್ನು ಕೂಡ ಅಟ್ಟಿಬಿಟ್ಟರು. ಪ್ರವಾದಿಗಳನ್ನು ಕೊಂದರು, ನಮ್ಮನ್ನು ಅಟ್ಟಿಬಿಟ್ಟರು. ಅಂದರೆ ಪೌಲನನ್ನು ಕೂಡ ಅಟ್ಟಿಬಿಟ್ರು, ಆತನಿಗೆ ಅಡ್ಡಿ ಮಾಡಿದರು, ಆತನನ್ನು ಬಹಳಷ್ಟು ಇಕ್ಕಟ್ಟಿಗೆ ಸಿಲುಕಿಸಿ ಆತನನ್ನು ಚಡಿಗಳಿಂದ ಹೊಡಿಸಿದರು. ಪ್ರವಾದಿಗಳನ್ನು ಕೊಂದರು, ನಮ್ಮನ್ನು ಅಟ್ಟಿಬಿಟ್ಟರು. ಅವರು ದೇವರನ್ನು ಮೆಚ್ಚಿಸುವವರಲ್ಲ, ಎಲ್ಲ ಮನುಷ್ಯರಿಗೂ ವಿರೋಧಿಗಳಾಗಿದ್ದಾರೆ. ಅನ್ಯ ಜನರಿಗೆ ರಕ್ಷಣೆಯಾಗುವಂತೆ ಸುವಾರ್ತೆಯನ್ನು ಹೇಳುವ ನಮಗೆ ಅಡ್ಡಿ ಮಾಡುತ್ತಾರೆ. ಹೀಗೆ ತಮ್ಮ ಪಾಪ ಕೃತ್ಯಗಳನ್ನು ಎಲ್ಲ ಕಾಲದಲ್ಲಿಯೂ ಪರಿಪೂರ್ಣ ಮಾಡುವುದಕ್ಕೆ ಹೋಗುತ್ತಾರೆ. ಆದರೆ ದೇವರ ಕೋಪವು ಅವರ ಮೇಲೆ ಸಂಪೂರ್ಣವಾಗುತ್ತಾ ಬಂತು. ದೇವರ ಕೋಪ ಅವರ ಮೇಲೆ ಸಂಪೂರ್ಣವಾಗುತ್ತಾ ಬಂತು. ಅದಕ್ಕೋಸ್ಕರ ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರು ಯಾರು ಎಂದು ಯೋಹಾನನವರು ಹೇಳಿದ ಮಾತಿನ ಪ್ರಕಾರ ಭಕ್ತನಾಗಿರುವಂಥ ಪೌಲನವರು ಕೂಡ ಹೇಳಿದರು. ದೇವರ ಕೋಪವು ಅವರ ಮೇಲೆ ಸಂಪೂರ್ಣವಾಗುತ್ತಾ ಬಂತು. ಅದು ನೀರೋ ಚಕ್ರವರ್ತಿ ಕಾಲದಲ್ಲಿ. ನೀರೋ ಚಕ್ರವರ್ತಿ ಕೈ ಕೆಳಗಿರುವಂಥ ವೆಸ್ಪ್ಯಾಸಿಯನ್ ಮಗನಾಗಿರುವಂಥ ಟೈಟಸ್ ಎಂಬುವ ಆತನು ಯೆರೂಸಲೇಮಿಗೆ ಬಂದು ನಂಬಿರುವಂಥ ಯಹೂದ್ಯರನ್ನು ಬೆಟ್ಟಗಳಿಗೆ ಓಡಿ ಹೋದರು. ನಂಬಲಾರದ ಯಹೂದ್ಯರು ಯೆರೂಸಲೇಮಿನಲ್ಲೇ ಇದ್ದರು. ಯಾರು ನಮ್ಮನ್ನೇನು ಮಾಡುವರು ಅನ್ನುವಂಥ ಗರ್ವದಲ್ಲಿದ್ದರು. ಆದರೆ ಆ ಕಾಲದಲ್ಲಿ ಅವರೇನು ಮಾಡಿದರು? ರೋಮಿಯರು ಬಂದವರನ್ನು ಏನು ಮಾಡಿದ್ರಮ್ಮ ಅಂತಂದರೆ, ಆ ಒಂದು ಯೆರೂಸಲೇಮಿಗೆ ಬೆಂಕಿ ಹೊತ್ತಿಸಿದರು. ಆ ಬೆಂಕಿಯಿಂದ ನಂಬಲಾರದ ಯಹೂದ್ಯರು ಆ ಬೆಂಕಿಯ ಮೂಲಕ ಸತ್ರು, ಬೆಂಕಿಗೆ ತುತ್ತಾದರು. ಆದ್ದರಿಂದ ಭಕ್ತನಾಗಿರುವಂಥ ಯೋಹಾನನವರು ಹೇಳಿರುವಂಥ ಮಾತು ನೆರವೇರಿತು. ಅದು ಕ್ರಿಸ್ತ ಶಕ 70ರಲ್ಲಿ ನೆರವೇರಿತು. ಅದು ಬೆಂಕಿಯ ಮೂಲಕ ದೀಕ್ಷಾ ಸ್ನಾನ. ಇದು ಬೆಂಕಿಯ ಮೂಲಕ ದೀಕ್ಷಾ ಸ್ನಾನ. ಮತ್ತೊಂದು ವಾಕ್ಯ ಮತ್ತಾಯನವರ ಸುವಾರ್ತೆಯಲ್ಲಿ 24ನೇ ಅಧ್ಯಾಯ, ಮತ್ತಾಯನವರ ಸುವಾರ್ತೆ 24ನೇ ಅಧ್ಯಾಯದಲ್ಲಿ 16ರಿಂದ ಕೆಲವು ವಚನಗಳನ್ನು ಓದಿಕೊಳ್ಳ್ರಮ್ಮ. 16ರಿಂದ ಕೆಲವು ವಚನಗಳನ್ನು. ಮತ್ತಾಯನವರ ಸುವಾರ್ತೆ 24ನೇ ಅಧ್ಯಾಯ 16ನೇ ವಚನ. ಯೂದಾಯದಲ್ಲಿರುವವರು ಬೆಟ್ಟಗಳಿಗೆ ಓಡಿ ಹೋಗಲಿ, ನಾನು ಹೇಳಿರುವಂಥ ಮಾತುಗಳನ್ನು ಕೇಳಿದರೆ ನೀವೇನು ಮಾಡಬೇಕು? ಬೆಟ್ಟಗಳಿಗೆ ಓಡಿ ಹೋಗಬೇಕು. ಒಂದು ವೇಳೆ ನೀವು ಕೂಡ ಬೆಟ್ಟಗಳಿಗೆ ಓಡಿ ಹೋಗಂಗಿಲ್ಲ, ನಾವು ಯೆರೂಸಲೇಮಿನೊಳಗೆ ಇರ್ತೀವಿ ಅಂತಂದರೆ ನಿಮಗೂ ಕೂಡ ಬೆಂಕಿಯ ಮೂಲಕ ದೀಕ್ಷಾ ಸ್ನಾನವಾಗುವುದು. ನೋಡ್ರಿ, ಯೋಹಾನನು ಹೇಳಿರುವಂಥ ಮಾತು ನಿಮಗೂ ಕೂಡ ಆಗುವುದು. ಆದ್ದರಿಂದ ನೀವು ಏನು ಮಾಡಬೇಕು? ಯೂದಾಯದಲ್ಲಿರುವವರು ಬೆಟ್ಟಗಳಿಗೆ ಓಡಿ ಹೋಗಲಿ, ಮಾಳಿಗೆಯ ಮೇಲಿರುವವನು ತನ್ನ ಮನೆಯೊಳಗಿರುವುದನ್ನು ತೆಗೆದುಕೊಳ್ಳುವುದಕ್ಕೆ ಇಳಿಯದೆ, ಹೊಲದಲ್ಲಿರುವವನು ತನ್ನ ಹೊದಿಕೆಯನ್ನು ತೆಗೆದುಕೊಳ್ಳುವುದಕ್ಕೆ ಹಿಂತಿರುಗಿ ಬಾರದೆ ಓಡಿ ಹೋಗಲಿ. ಆದರೆ ಆ ದಿನಗಳಲ್ಲಿ ಬಸರಿಯರಿಗೂ ಮಲೆಕೂಸಿಯರಿಗೂ ಹೆಂಗಸರಿಗೂ ಆಗುವ ಕಷ್ಟವನ್ನು ಏನು ಹೇಳಲಿ? ಅದರ ಅರ್ಥವೇನು? ಮಲೆ ಕೂಸಿನ ತಾಯಿಯಲ್ಲಿರುವಂಥ ಕೂಸನ್ನು ಕಸಿಕೊಂಡು ಬಂಡೆಗೆ ಅಪ್ಪಳಿಸಿ ಕೊಲೆ ಮಾಡಿರುವರು ಆಗಿನ ಕಾಲದಲ್ಲಿರುವಂಥ ನೀರೋ ಚಕ್ರವರ್ತಿಯ ಸೈನ್ಯ. ಗರ್ಭಿಣಿ ಸ್ತ್ರೀಯರನ್ನು ಹೊಟ್ಟೆಯೊಳಗೆ ಡೈರೆಕ್ಟಾಗಿ ಕತ್ತಿಯನ್ನು ಇಳಿಸಿ ಸೀಳಿಸಿಬಿಟ್ಟ. ಆದರೆ ಮಲೆ ಕುಡಿಸಲಾರದವರು ಧನ್ಯರು, ಗರ್ಭಿಣಿ ಆಗಲಾರದವರು ಧನ್ಯರಲ್ಲ ಅಂತೇಳಿ ಜನರು ಆಗಿನ ಕಾಲದಲ್ಲಿ ಅಂದರು. ಅದು ನೆರವೇರಿತು. ಕ್ರಿಸ್ತ ಶಕ 70ರಲ್ಲಿ ಅದು ನೆರವೇರಿತು. ಅಗ್ನಿಯ ಮೂಲಕ ದೀಕ್ಷಾ ಸ್ನಾನ ಹೊಂದಿರುವಂಥವರು ಯಾರು ಅಂತಂದರೆ ಯಹೂದ್ಯರೇ. ದೇವರ ಮಾತುಗಳನ್ನು ಕೇಳಲಾರದವರು, ಯೇಸು ಸ್ವಾಮಿಯವರನ್ನು ತಿರಸ್ಕಾರ ಮಾಡಿದವರು ಆಗಿನ ಕಾಲದಲ್ಲಿ ಅಗ್ನಿಯ ಮೂಲಕ ದೀಕ್ಷಾ ಸ್ನಾನ ಹೊಂದಿದ್ರು. ಮತ್ತೊಂದು ಸಲ ಯೂದಾಯದಲ್ಲಿರುವವರು ಬೆಟ್ಟಗಳಿಗೆ ಓಡಿ ಹೋಗಲಿ, ಮಾಳಿಗೆಯ ಮೇಲಿರುವವನು ತನ್ನ ಮನೆಯೊಳಗಿರುವುದನ್ನು ತೆಗೆದುಕೊಳ್ಳುವುದಕ್ಕೆ ಇಳಿಯದೆ, ಹೊಲದಲ್ಲಿರುವವನು ತನ್ನ ಹೊದಿಕೆಯನ್ನು ತೆಗೆದುಕೊಳ್ಳುವುದಕ್ಕೆ ಹಿಂತಿರುಗಿ ಬಾರದೆ ಓಡಿ ಹೋಗಲಿ. ಆದರೆ ಆ ದಿನಗಳಲ್ಲಿ ಬಸರಿಯರಿಗೂ ಮಲೆಕೂಸಿಯರಿಗೂ ಹೆಂಗಸರಿಗೂ ಆಗುವ ಕಷ್ಟವನ್ನು ಏನು ಹೇಳಲಿ? ಆಗ ಮಹಾಸಂಕಟ ಉಂಟಾಗುವುದರಿಂದ, ಅದು ಮಹಾಸಂಕಟ. ನಿಮ್ಮ ಪಲಾಯನವು ಚಳಿಗಾಲದಲ್ಲಿ ಆಗಲಿ
ಸಬ್ಬತ್ ದಿನದಲ್ಲಿ ಆಗಲಿ ಆಗಬಾರದೆಂದು ಪ್ರಾರ್ಥನೆ ಮಾಡಿರಿ. ಅಂಥ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ, ಇನ್ನು ಮೇಲೆಯೂ ಆಗುವುದಿಲ್ಲ. ಅದು ಕ್ರಿಸ್ತ ಶಕ 70ರಲ್ಲಿ ನೆರವೇರಿತೆ ಹೊರತು ಅದು ಆವತ್ತು ಆಗಿರುವಂಥ ಮಹಾ ಸಂಕಟವು ಇಂದಿನವರೆಗೂ ಆಗಲಿಲ್ಲ, ಇನ್ನು ಮೇಲೆಯೂ ಕೂಡ ಆಗಲಿಲ್ಲ. ಅಂತಂದ್ರೆ ಏನು? ಆ ಕ್ರಿಸ್ತ ಶಕ 70ರಲ್ಲಿ ನೆರವೇರಿರುವಂಥ ಸಂಕಟವು ಅದು ಮಹಾ ಭಯಂಕರವಾಗಿರುವಂಥ ದಿನವು, ಅದು ಮಹಾ ದೇವರ ಕೋಪವು ನೆರವೇರಿತು. ಅದಕ್ಕೋಸ್ಕರವಾಗಿ ಭಕ್ತನಾಗಿರುವಂಥ ಯೋಹಾನನ್ ಅವರು ಹೇಳಿದರು, ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರು ಯಾರು ಎಂದು ಯೋಹಾನನ್ ಅವರು ಹೇಳಿರುವಂಥ ಮಾತಿನ ಪ್ರಕಾರ ಬೆಂಕಿಯ ಮೂಲಕ ದೀಕ್ಷಾ ಸ್ನಾನ ಹೊಂದಿದವರು ಯಾರಮ್ಮ ಅಂತಂದರೆ ನಂಬಲಾರದ ಯಹೂದ್ಯರು. ಯೇಸು ಸ್ವಾಮಿಯನ್ನು ತಿರಸ್ಕಾರ ಮಾಡಿರುವಂಥ ಯಹೂದ್ಯರು, ಅವರಿಗೆ ಬೆಂಕಿಯ ಮೂಲಕ ದೀಕ್ಷಾ ಸ್ನಾನವಾಯಿತು. ಬೆಂಕಿಯಲ್ಲಿ ಸುಟ್ಟೋದ್ರು, ಬೆಂಕಿಗೆ ತುತ್ತಾದರು. ಅದು ಕ್ರಿಸ್ತ ಶಕ 70ರಲ್ಲಿ ನೆರವೇರಿರುವಂಥ ವಿಷಯ. ಯೋಹಾನನ್ ಅವರ ಮೂಲಕವಾಗಿ ಮಾತನಾಡಿರುವಂಥ ಮಾತು ಟೈಟಸ್ ವೆಸ್ಪಾಸಿಯನ್ ಅವರ ಮೂಲಕವಾಗಿ ನಡೆಯಿತು ಅನ್ನುವಂಥ ವಿಷಯವನ್ನು ಇವತ್ತು ನಾವು ಗಮನಿಸಬೇಕು. ಒಂದು ವೇಳೆ ನಾವು ಕೂಡ ಒಂದು ವೇಳೆ ನಾವು ದೇವರ ವಾಕ್ಯವನ್ನು ತಿರಸ್ಕಾರ ಮಾಡಿದರೆ, ನಮ್ಮ ದೇವರ ವಾಕ್ಯವನ್ನು ತಿರಸ್ಕಾರ ಮಾಡಿದರೆ ನಮಗೆ ಪಾತಾಳ ಲೋಕದಲ್ಲಿ ಬಾಧೆಗಳಿವೆ. ನಮಗೆ ಬೆಂಕಿಯ ಮೂಲಕ ನಾವು ದೀಕ್ಷಾ ಸ್ನಾನವೇನೂ ಇಲ್ಲ. ಕೇವಲ ನಮಗೆ ನೀರಿನ ಮೂಲಕವಾಗಿ ದೀಕ್ಷಾ ಸ್ನಾನವಾಗುವುದೇ ಹೊರತು ಬೆಂಕಿಯ ಮೂಲಕವೂ ಕೂಡ ನಾವು ದೀಕ್ಷಾ ಸ್ನಾನ ಹೊಂದುವವರಲ್ಲ. ಪರಿಶುದ್ಧಾತ್ಮನ ಮೂಲಕವಾಗಿಯೂ ಕೂಡ ನಮಗೆ ದೀಕ್ಷಾ ಸ್ನಾನವಾಗದು. ಕೇವಲ ನಾವು ನೀರಿನಲ್ಲಿ ಮುಳುಗಿದಾಗ ಮಾತ್ರ ನಾವು ಪರಿಶುದ್ಧಾತ್ಮನನ್ನು ಹೊಂದುತ್ತೀವೇ ಹೊರತು ಈ ಎರಡೂ ದೀಕ್ಷಾ ಸ್ನಾನಗಳು ನಮಗಿಲ್ಲ. ಬೆಂಕಿಯ ಮೂಲಕವಾಗುವಂಥ ದೀಕ್ಷಾ ಸ್ನಾನವೂ ನಮಗಿಲ್ಲ. ಪರಿಶುದ್ಧಾತ್ಮನ ಮೂಲಕವಾಗಿಯೂ ಕೂಡ ಪರಿಶುದ್ಧಾತ್ಮನ ದೀಕ್ಷಾ ಸ್ನಾನವೂ ಕೂಡ ನಮಗೆ ಇಲ್ಲ. ಕೇವಲ ನಮಗೆ ನೀರಿನ ಮೂಲಕವಾಗಿ ಪರಿಶುದ್ಧಾತ್ಮನ ದೀಕ್ಷಾ ಸ್ನಾನವಾಗುವುದೇ ಹೊರತು ಬೇರೆ ಆ ಒಂದು ದೀಕ್ಷಾ ಸ್ನಾನ ಹೊಂದಿರುವಂಥವರು ಕೇವಲ ಆಗಿನ ಕಾಲದಲ್ಲಿರುವಂಥ ಭಕ್ತಾದಿಗಳು, ಆಗಿನ ಕಾಲದಲ್ಲಿರುವಂಥ ಭಕ್ತಹೀನರು ಆ ಒಂದು ಬೆಂಕಿಯ ಮೂಲಕ ದೀಕ್ಷಾ ಸ್ನಾನ ಹೊಂದಿದರು ಪ್ರಿಯರೇ. ಆದರೆ ನಮಗಾದರೂ ಈ ಲೋಕದಲ್ಲಿ ನಮಗಾದರೂ ಕೆಲವು ದಿನಗಳ ಕಾಲ ಕಷ್ಟಗಳಿರುವವು, ಕೆಲವು ದಿನಗಳ ಕಾಲ ನಷ್ಟ ಬರುವುದು, ಬಾಧೆಗಳು ಬರುವವು, ಹಿಂಸೆಗಳು ಬರುವವು. ಅಷ್ಟೇ ಹೊರತು ಸತ್ತ ನಂತರ ನಾವು ದೇವರಿರುವಂಥ ಲೋಕವನ್ನು ಸೇರ್ತೀವಿ. ಆ ಲೋಕದಲ್ಲಿ ಸೇರಬೇಕು ಅಂತಂದರೆ ಈ ವಿಷಯಗಳನ್ನು ನಾವು ನೆಮ್ಮದಿಯಿಂದ ತಿಳಿದುಕೊಂಡು ದೇವರ ಮಾತುಗಳ ಪ್ರಕಾರ ಬದುಕಿ ನಾವು ಬಾಳುವುದಾದರೆ ನಾವು ಶಾಂತಿಕರವಾಗಿರುವಂಥ ಲೋಕವನ್ನು ಸೇರ್ತೀವಿ. ಆ ಲೋಕವನ್ನು ಸೇರುವ ಹಾಗೆ ನಾವೆಲ್ಲರೂ ಜೀವಿಸಬೇಕು ಎಂದು ನಿಮ್ಮೆಲ್ಲರಿಗೂ ಮನವಿ ಮಾಡುತ್ತಾ ಈ ವಾಕ್ಯವನ್ನು ಮುಗಿಸ್ತೀನಿ. ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಪರಿಶುದ್ಧನಾದ ದೇವ, ನಿಮಗೆ ಸ್ತೋತ್ರ ಸ್ವಾಮಿ. ಇಷ್ಟರವರೆಗೆ ಸ್ವಾಮಿ ನನ್ನ ಮಕ್ಕಳಾಗಿರುವಂಥ ನಾವು ಸ್ವಾಮಿ ದೇವ ಪರಿಶುದ್ಧಾತ್ಮನ ಮೂಲಕವಾಗಿ ದೀಕ್ಷಾ ಸ್ನಾನ ಎಂದರೇನು ದೇವ ಮತ್ತೆ ಸ್ವಾಮಿ ನಾವು ಬೆಂಕಿಯ ಮೂಲಕ ದೀಕ್ಷಾ ಸ್ನಾನ ಎಂದರೇನು ಅನ್ನುವಂಥ ವಿಷಯವನ್ನು ತಿಳ್ಕೊಂಡಿದ್ದೀವಿ ಸ್ವಾಮಿ. ಆ ರೀತಿಯಾಗಿ ತಿಳ್ಕೊಳ್ಳುವಂಥ ಅವಕಾಶವನ್ನು ಅಂಥ ಒಂದು ಮನಸ್ಸನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಇನ್ನೂ ಅನೇಕರು ಸ್ವಾಮಿ ಈ ಒಂದು ವಾಕ್ಯವನ್ನು ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಇನ್ನೂ ಅನೇಕರಿಗೆ ತಿಳಿಪಡಿಸುವಂತೆ ನಿಮ್ಮ ಕೃಪೆ ಪರಿಶುದ್ಧಾತ್ಮನ ಸಹಾಯವನ್ನು ಕೊಡಿರಿ ಎಂದು ನಮ್ಮ ಪ್ರಭು ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ, ಆಮೇನ್.